ಹಲೋ, ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿ ಡಿ ಎ ಆಕ್ಷನ್ ಲಾಸ್ಟ್ ಡೇಟ್ ಇವತ್ತು ಮುಗೀತು. ಹುಬ್ಳಿ ಧಾರವಾಡದಲ್ಲಿ ಕೂಡ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಕೂಡ ಆಕ್ಷನ್ ನಡೀತಾ ಇದೆ. ಅದರ ಜೊತೆಗೆ ಮತ್ತೆ KHB ಕ್ಲೋಸ್ ಟು ಒಂದು 250 ಸೈಟ್ಗಳು, ರೆಸಿಡೆನ್ಷಿಯಲ್ ಸೈಟ್ ಅಂಡ್ ಕಮರ್ಷಿಯಲ್ ಸೈಟ್ ಅಕ್ರಾಸ್ ಕರ್ನಾಟಕ, ಬೀದರಿಂದ ಬೆಂಗಳೂರು, ಬಳ್ಳಾರಿಯಿಂದ ಮಂಗಳೂರುವರೆಗೂ, ಹುಬ್ಳಿ, ಬಿಜಾಪುರ, ದಾವಣಗೆರೆ, ಚಿಕ್ಕಮಗಳೂರು ಹತ್ರ, ಮೈಸೂರು, ಪಾವಗಡ, ಹಿರಿಯೂರು, ದಾವಣಗೆರೆ, ರಾಣೆಬೆನ್ನೂರು, ಅಥಣಿ, ಬಾಗಲಕೋಟ್, ಸಿಕ್ಕೇರಿ, ಪ್ರತಿಯೊಂದು ಡಿಸ್ಟಿಕಲ್ಲೂ ಬಂದಿದೆ. ಸೊ ಆ ನೋಟಿಫಿಕೇಶನ್ ಏನು ಹೇಳುತ್ತೆ, ಯಾವಾಗ ಲಾಸ್ಟ್ ಡೇಟ್ ಇದೆ ಎಲ್ಲರಿಗೂ ಕೂಡ ಹೇಳ್ಕೊಡ್ತೀನಿ. ಹಾಗೆ ನೋಟಿಫಿಕೇಶನಲ್ಲಿ ಬರುವಂತಹ ಕೆಲವೊಂದು ಡೀಟೇಲ್ಸ್ನ ಹೇಗೆ ಓದ್ಕೋಬೇಕು ಕೂಡ ಅದನ್ನು ಹೇಳ್ಕೊಡ್ತೀನಿ. ಅದರ ಜೊತೆಗೆ ಬೇಸಿಕ್ ರೂಲ್ಸ್ ಆಕ್ಷನಲ್ಲಿ ಏನಿದೆ ಕೂಡ ಅದನ್ನು ಕೂಡ ನಾನು ಇದರಲ್ಲಿ ಕವರ್ ಮಾಡ್ತೀನಿ. ಸೊ ಈ ಎಲ್ಲ ಮಾಹಿತಿಗಳನ್ನು ಮುಂದಿನ ಒಂದು 10-12 ನಿಮಿಷಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರಿವ್ಯೂನ ಪೂರ್ತಿಯಾಗಿ ನೋಡಿದರೆ ರಿವ್ಯೂ ಹೇಗಿತ್ತ ಕೂಡ ಅಂತಲೂ ನನಗೆ ತಿಳಿಸ್ಕೊಡಿ. ಸೊ ಆನ್ ದಟ್ ನೋಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲಿಗೆ ನೀವು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಈ KPPP ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಷನ್ ಮಾಡಬೇಕಂದ್ರೆ ಇದೊಂಥರ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ ಥರ, ವೆಬ್ ಪೇಜ್ ಥರ. ಇದು ಪ್ರತಿಯೊಂದು ಗೌರ್ಮೆಂಟ್ ಟೆಂಡರ್ ಆಗೋದು ಇಲ್ಲೇ. ನೀವು ಇಲ್ಲಿ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡದ್ದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೂ ಕೂಡ ಇದರಲ್ಲೇ ಹೋಗಬೇಕು, ಪೇಮೆಂಟನ್ನು ಇದರಲ್ಲೇ ಮಾಡಬೇಕು, ಡಾಕ್ಯುಮೆಂಟೇಷನ್ ಕೂಡ ಇದರಲ್ಲೇ ಲೋಡ್ ಮಾಡಬೇಕು. ಪ್ರತಿಯೊಂದು ಟೆಂಡರ್ಸು ಕೂಡ ಇದೆ ಆಗೋದು. ಸೊ ನೀವು ಗೂಗಲಲ್ಲಿ KPP ಅಂತ ಹಾಕಿದ್ರೆ ಈ ಕೆಳಗಡೆ ಏನು ರೆಡ್ ಕಲರ್ದು 2 ಗೂಗಲ್ ವಿಡಿಯೋಸ್ ಕಾಣ್ತಾ ಇದೆಯಲ್ಲ, ಇದು ನಮ್ಮದೇನೆ, ಕರ್ನಾಟಕ ಆಕ್ಷನ್ ಪ್ರಾಪರ್ಟಿ, ನಮ್ಮ ಚಾನಲ್ ನಾನೇ ಮಾಡಿರೋದು. KPP ಲಾಗಿನ್ ಹೇಗೆ ಮಾಡಬೇಕು, KPPಲಿ ಬಿಡ್ ಹೇಗೆ ಸಬ್ಮಿಟ್ ಮಾಡಬೇಕು ಅಂತ 2 ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ನೀವು ಇಲ್ಲೇ ಗೂಗಲಲ್ಲೇ KPP ಕೊಟ್ಬಿಟ್ಟು ಈ ವಿಡಿಯೋ ನೋಡ್ಬೋದು. ಇಲ್ಲಾಂದರೆ ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಈ 2 ಲಿಂಕನ್ನು ಹಾಕಿರ್ತೀನಿ, ಬೇಕಾದ್ರೆ ಅಲ್ಲಿಂದಾರು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೋಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಂದು ಇನ್ಸ್ಟಾಗ್ರಾಮ್ ID ಇದೆ. ನೀವೇನಾದರೂ ನಾನು ಯಾರು ಏನು ಪರ್ಸ್ನಲಾಗಿ ನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಹಾಗೆ ನಮ್ಮದು ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಕೂಡ ಇದೆ. ನಿಮ್ಗೇನಾದರೂ ಈ ನ್ಯೂಸ್ಗಳು ಕ್ವಿಕ್ಕಾಗಿ ತಲುಪಬೇಕಂದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ನಿಮಗೆ ಕ್ವಿಕ್ಕಾಗಿ ಈ ಡೀಟೇಲ್ಸ್ ಕೂಡ ಸಿಕ್ಬಿಡುತ್ತೆ. ಸೊ ಇದು ಪೂರ್ತಿ KPPದು. ಬಟ್ ಈಗ ಸದ್ಯ ಮಟ್ಟಿಗೆ KPPಲಿ ಹೇಗೆ ಡೀಟೇಲ್ಸ್ ಚೆಕ್ ಮಾಡಬೇಕು ವಿತೌಟ್ ಲಾಗಿನ್ ID ಅದನ್ನ ಹೇಳ್ಕೊಡ್ತೀನಿ. ನೀವು ಬಿಡ್ಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಹೋಗಲೇಬೇಕಾಗುತ್ತೆ. ಸೊ ನೀವು KPP ಮೇಲೆ ಹೋಗಿ ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಸೊ ಪಬ್ಲಿಷ್ಡ್ ಕೊಡಿ. ಓಕೆ, ಸೊ ನೀವು ಯಾವ ಎಂಟಿಟಿ ನೋಡ್ತಾ ಇದ್ದೀರಲ್ಲ, ಫಾರ್ ಎಕ್ಸಾಂಪಲ್ ಈಗ KHB ಬಂದಿದೆ, ನಾನು KHB ನೋಡ್ತಾ ಇದ್ದೀನಿ. ಓಕೆ, ಸರ್ಚ್ ಮಾಡಿ, ಮತ್ತೇನು ಕೊಡೋ ಅವಶ್ಯಕತೆ ಇಲ್ಲ. ಟೋಟಲ್ 25 ಪೇಜ್, ಒಂದು ಪೇಜಿಗೆ 10 ಸೈಟು ಅಂದರೆ 250ಕ್ಕೂ ಹೆಚ್ಚು ಸೈಟ್ಗಳು ಆಪ್ಷನ್ಗೆ ಬಂದಿದೆ. ಈಗ ಒಂದು ಡಿಸ್ಟಿಕ್ ನೋಡಿ, ಇಲ್ಲಿ ಸೈಟ್ ನಂಬರ್ ಕಾರ್ನರ್ ಸೈಟು 193 EWS ಲೈನಲ್ಲಿ ಬರುತ್ತೆ, ಸಿಕ್ಕೇರಿ ಲೇಔಟು, ಬಾಗಲಕೋಟ್ ಡಿಸ್ಟಿಕ್ ಅಂತೇಳಿ. ನೀವು ಈ ಫಸ್ಟನ್ನು ಕ್ಲಿಕ್ ಮಾಡಿದ್ರೆ ಆ ಸೈಟಿಗೆ ಸಂಬಂಧಪಟ್ಟದ ಮೋರ್ ಡೀಟೇಲ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸು, 500 ರೂಪೀಸ್ ಫೀಸು, 50,000 EMD, 500 ರೂಪಾಯಿ ನಾನ್ ರಿಫಂಡಬಲ್ಲು. ಇನ್ ಕೇಸ್ ಸೈಟ್ ನಿಮ್ಗೆ ಸಿಗಲಿಲ್ಲ ಅಂದರೆ 50,000 EMD ಬಿಟ್ಟು ಒಂದು ತಿಂಗಳಲ್ಲಿ ರೀಫಂಡ್ ಆಗುತ್ತೆ. ಆಕ್ಷನ್ ಪಬ್ಲಿಷ್ಡ್ ಆಗಿರೋದು ಯಾವಾಗ, ಲಾಸ್ಟ್ ಡೇಟ್ ಯಾವಾಗ, ಪಾರ್ಟಿಸಿಪೇಷನ್ ಲಾಸ್ಟ್ ಇಂಟ್ರೆಸ್ಟ್ ಯಾವಾಗ, ಪ್ರತಿಯೊಂದು ಡೀಟೇಲ್ಸ್ನು ಇಲ್ಲಿ ಕೊಟ್ಟಿರ್ತಾರೆ. ಇದು ಅಡಿಷ್ನಲ್ ಡೀಟೇಲ್ಸ್ ಅಂತ ನೀವು ನೋಡ್ಕೋಬೇಕು. ಓಕೆ, ನಾನು ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ. ಪಬ್ಲಿಷ್ಡ್ ಕ್ಲಿಕ್ ಮಾಡಿ, KHB ಹಾಕಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಹಾಕಿ ಕ್ಲಿಕ್ ಮಾಡಿ. ಓಕೆ, ಸೊ ಹಾಗೆ ಈ 2ನೇದರಲ್ಲಿ, ಓಕೆ, ಈ 3ನೇದು ಇದೆಯಲ್ಲ, ಇದು ಸಬ್ಮಿಟ್ ಬಿಡ್ ಅಂತೇಳಿ. ಇಲ್ಲಿ ಸಬ್ಮಿಟ್ ಬಿಡ್ ಅಂದರೆ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋಬೇಕು, ಅವಾಗಲೇ ಇದು ಬರೋದು. ಬಟ್ 2ನೇದು ಆಲ್ಸೋ ವೆರಿ ಇಂಪಾರ್ಟೆಂಟ್. 2ನೇದ್ರಲ್ಲಿ ಏನಿರುತ್ತೆ ಅಂದರೆ CD ರಿಪೋರ್ಟ್ ಇರುತ್ತೆ, ಸೈಟಿಗೆ ಸಂಬಂಧಪಟ್ಟದ್ದು ಡೀಟೇಲ್ಸ್ನು ಕೂಡ KHB ಅವ್ರು ಹಾಕಿರ್ತಾರೆ. ನಾನು ನಿಮಗೆ ಇದೊಂದು ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಓಕೆ, CD ರಿಪೋರ್ಟ್ ಅಂದರೆ ಏನು ಅಂತೇಳಿ. ಸೈಟ್ ನಂಬರು, EWS ಲೈನಲ್ಲಿ ಇದು ಕೂಡ ಒಂದು ಮುಖ್ಯವಾದದ್ದು. ಯಾವ ಸೈಡ್ಗೆ ರೋಡ್ ಇದೆ, ಓಕೆ, ಪಶ್ಚಿಮಕ್ಕೆ ರೋಡ್ ಇದೆ, ದಕ್ಷಿಣಕ್ಕೆ ರೋಡ್ ಇದೆ. ಇದು ಸೌತ್ ವೆಸ್ಟ್ ಕಾರ್ನರ್ ಸೈಟ್ ಇದು. ಓಕೆ, ಸೊ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ, ಪಶ್ಚಿಮದ ಉತ್ತರಕ್ಕೆ ಎಷ್ಟಿದೆ, 9 ಮೀಟ್ರ್. 1 ಮೀಟ್ರ್ ಅಂದರೆ 3.12 ಅಡಿ ಇರುತ್ತೆ. ಆ ಥರ 9 ಮೀಟ್ರ್ ಅಂದರೆ 30 ಅಡಿಗೆ ಹತ್ತತ್ರ. ಈ ಥರ ನೀವು ಚದರ ಮೀಟ್ರಲ್ಲಿ ಕೊಟ್ಟಿರ್ತಾರೆ. 43 ಅಂದರೆ × 10/7 ಮಾಡಿ, ಅಂದರೆ ಹತ್ತತ್ರ 500 ಅಡಿ
ಬರುವಂಥ ಸೈಟು. ಈ ಥರ CD ರಿಪೋರ್ಟ್ನು ಕೂಡ ನೀವು ನೋಡ್ಕೋಬೋದು. ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ CD ರಿಪೋರ್ಟ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದು ನೋಡಿ, ಸ್ಪೆಸಿಮೆನ್ ಸಿಗ್ನೇಚರು. ಓಕೆ, ಸೊ ಸ್ಪೆಸಿಮೆನ್ ಸಿಗ್ನೇಚರ್ ಅಂದರೆ ಏನೂ ಇಲ್ಲ, ಸಿಂಪಲ್ ಆಗಿ ನಿಮ್ಮ ಹೆಸರು, KHB ಆಕ್ಷನ್ ನಂಬರ್ ಇಲ್ಲೇ ಇರುತ್ತೆ, ತೋರಿಸ್ತೀನಿ ನೋಡಿ, ನೋಟಿಫಿಕೇಶನ್ ಅಲ್ಲ, ಆಕ್ಷನ್ ನಂಬರ್ 21 ಇದು, ಈ ಹರಾಜು ಪ್ರಕಟಣೆ. ಓಕೆ, ಆಮೇಲೆ ಸೈಟ್ ನಂಬರು, ಡೈಮೆನ್ಷನ್ ಏನು ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಅಲ್ಲೇನು ಡೈಮೆನ್ಷನ್ ಇದೆ ಅದನ್ನೇ ಕೂಡ ಮಾಡಿ. ನೀವು ಯಾವ ಲೇಔಟಿಗೆ, ಫಾರ್ ಎಕ್ಸಾಂಪಲ್ ಸೂರ್ಯನಗರ, ಬೆಂಗಳೂರು, ಸಿಕ್ಕೇರಿನೋ, ದಾವಣಗೆರೆನೋ, ಗುಲ್ಬರ್ಗನೋ, ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಹಾಕಿ. ನಿಮ್ದು ಇಮೇಲ್ ಅಡ್ರೆಸ್ಸು, ಆಧಾರ್ ಕಾರ್ಡು, ಪ್ಯಾನು, ಕಮ್ಯುನಿಕೇಷನ್ ಅಡ್ರೆಸ್ಸು, ಬ್ಯಾಂಕ್ ಡೀಟೇಲ್ಸ್ ಹಾಕಿ. ನೀವೇನಾದರೂ ಜಾಯಿಂಟ್ ವೆಂಚರ್ ಹೋಗ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಜೊತೆನೋ, ಫ್ಯಾಮಿಲಿ ಜೊತೆನೋ, ಬ್ರದರು, ಸಿಸ್ಟರು, ನಿಮ್ಮ ತಂದೆ ತಾಯಿ, ಇವ್ರ ಜೊತೆ ನೀವೇನಾದರೂ ಜಾಯಿಂಟ್ ಹೋಗ್ತಾರೆ, ಅವ್ರಿಗೂ ಸಂಬಂಧಪಟ್ಟ ಡೀಟೇಲ್ಸ್ನ ಇದರಲ್ಲಿ ಫಿಲ್ ಮಾಡಿ ಒಂದು ಫೋಟೋ ಹಾಕಿ ಅಟೆಸ್ಟೆಡ್ ಮಾಡಿಸ್ಬಿಟ್ಟು ಕಾಪಿನ ಲೋಡ್ ಮಾಡಿ. ಓಕೆ, ಸೊ ಇದು ಈ ಥರ ಕಾಪಿ. ಸಿಕ್ಕೇರಿ ಲೇಔಟ್ ಕೂಡ ಪ್ರತಿಯೊಂದು ಡಿಸ್ಟ್ರಿಕ್ಟ್ ನೀವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಆ ಲೇಔಟ್ಗೆ ಅಥವಾ ಆ ಏರಿಯಾಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಇದರಿಂದ ಒಳ್ಳೆಯದೇ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸಿಕ್ಕೇರಿದು ಕೂಡ ಹೇಗಿದೆ ತೋರಿಸ್ತೀನಿ ನೋಡಿ. ಓಕೆ, ಒಂದೊಂದು PDF ಇರುತ್ತೆ, ಒಂದೊಂದು ಪ್ಯೂರ್ ಇರುತ್ತೆ. ಇದು ಫೋಟೋ, ಇದರಲ್ಲಿ ಝೂಮ್ ಮಾಡಿದ್ರೆ ನಂಬರ್ ಕಾಣಲ್ಲ, ಬಟ್ PDF ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಈ ಥರ ನೀವೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಇಫ್ ಯು ಆರ್ ಸಮ್ಮನ್ ಪಾರ್ಟಿಸಿಪೇಟಿಂಗ್. ಸೊ KPP ಇದೆಲ್ಲ ಆಯಿತು. ಸೊ ನೀವು ಆಮೇಲೆ ಗೂಗಲ್ಗೆ ಹೋಗಿಬಿಟ್ಟು ಓಕೆ KHB ಅಂತ ಹೊಡೆದ್ರೆ ಈ ಮೋರ್ ಡೀಟೇಲ್ಸಲ್ಲಿ ಬಂದರೆ ನಿಮಗೆ ಜಿಯೋ ಟ್ಯಾಗನ್ನು ಲೋಡ್ ಮಾಡಿದ್ದಾರೆ, ಈ ಆಕ್ಷನ್ ನೋಟಿಫಿಕೇಷನ್ನು ಲೋಡ್ ಮಾಡಿದ್ದಾರೆ. ನಾನು ಮೊದಲಿಗೆ ನೋಟಿಫಿಕೇಷನ್ ಡೀಟೇಲ್ಸ್ ಓದ್ಬಿಡ್ತೀನಿ. ಅದಾದಮೇಲೆ ನಾನು ಸೂಕ್ಷ್ಮವಾಗಿ ಪ್ರತಿಯೊಂದು ಲೊಕೇಶನ್ಗೂ ಒಂದು 30 ಸೆಕೆಂಡ್ಸಲ್ಲಿ ನನಗೇನು ಗೊತ್ತಿದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ ಡೀಟೇಲ್ ಆಗಿ ಲೇಔಟ್ ರಿವ್ಯೂ ಬೇಕಂದರೆ ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ ಬೇಕು, ಯಾವ ಲೇಔಟ್ ಬೇಕು ಅಂತ ಕಮೆಂಟ್ ಮಾಡಿ. ತುಂಬ ಕಮೆಂಟ್ ಬಂದರೆ ಮುಂದಿನ ಒಂದು 4-5 ದಿವಸಗಳಲ್ಲಿ, ಅಥವಾ ಇನ್ನೂ 15 ದಿವಸ ಟೈಮ್ ಇದೆ, ಒಂದು ವಾರ ಟೈಮಲ್ಲಿ ನಾನು ನಿಮಗೆ ಆ ರಿವ್ಯೂ ಏನಾಗಿದೆ ಅಂತ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಫ್ ಸಂಬಡಿ ಹೂ ಇಸ್ ಪಾರ್ಟಿಸಿಪೇಟಿಂಗ್, ನಿಮ್ಗೇನಾದರೂ ಹೆಲ್ಪ್ ಬೇಕು, ಡಾಕ್ಯುಮೆಂಟೇಷನ್ ಆಗಲಿ, ಇಲ್ಲ ಮೀನಿಂಗ್ಫುಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ್ದು ಬೆಸ್ಟು ಯಾವ್ದು ಬೆಸ್ಟ್ ಅಲ್ಲ, ಪರ್ಸ್ನಲ್ ಯೂಸ್ಗೆ ಹೆಂಗೆ ಸೈಟ್ ಸೆಲೆಕ್ಷನ್ ಮಾಡಬೇಕು, ಇನ್ವೆಸ್ಟ್ಮೆಂಟಿಗೆ ಹೆಂಗೆ ಸೈಟ್ ಸೆಲೆಕ್ಟ್ ಮಾಡಬೇಕು, ಪ್ರತಿಯೊಂದು ಕನ್ಸಲ್ಟೇಷನ್ ನಮ್ಮ ಕಡೆಯಿಂದ ಇದೆ. ಸಣ್ಣ ಪುಟ್ಟ ಡೌಟ್ ಇದ್ದರೆ 1 ಫ್ರೀ ಕನ್ಸಲ್ಟೇಷನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕೂ ಮಿಕ್ಕಿ ಮೀರಿ ನಮ್ಮ ಜೊತೆ ರಿಯಲಿ ವರ್ಕ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರೀವಿಯಸ್ಲಿ ಆಪ್ಷನಲ್ಲಿ ಏನಾಯಿತು, ಎಷ್ಟು ಬಂದಿತ್ತು, ಯಾವ ರೇಟಿಗೆ ಹೋಯಿತು, ಯಾವ ಏರಿಯಾ ಬೆಸ್ಟು, ಈ ಥರ ಡಿಸ್ಕಷನ್ ಮಾಡಿ ಮೀನಿಂಗ್ಫುಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಆ ಸರ್ವಿಸು ಕೂಡ ನಮ್ಮದಿದೆ. ಅದಕ್ಕೆ ಸ್ವಲ್ಪ ಚಾರ್ಜಸ್ ಆಗುತ್ತೆ, ಅದನ್ನು ನೀವು ನನಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಮಾಡೋಣ. ಚಾರ್ಜಸ್ ಏನು ಜಾಸ್ತಿ ಇರಲ್ಲ, ತುಂಬ ರೀಸನಬಲ್ ಪ್ರೈಸ್ ಇರುತ್ತೆ. ಸೊ ಬನ್ನಿ. ಸೊ ನೋಟಿಫಿಕೇಷನಲ್ಲಿ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ. 16ನೇ ತಾರೀಕು ಇದನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, 16ನೇ ತಾರೀಕು ಇದೇ ತಿಂಗಳು. ಓಕೆ, ಸೊ 21ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, ಎಲ್ಲ ಲೋಡ್ ಆಗಿದೆ. ಈ ಹರಾಜಿಗೆ ನೋಂದಣಿ ಮಾಡಿಕೊಳ್ಳುವ ದಿನಾಂಕ 22 ದಿವಸ ಆಯಿತು ಸ್ಟಾರ್ಟ್ ಆಗಿ. ನಾನು ಇದನ್ನು 22ನೇ ತಾರೀಕು ಫ್ರೈಡೇ ಮಿಡ್ನೈಟ್ 11:00 ಮಾಡ್ತಾ ಇದ್ದೀನಿ. ಐ ಥಿಂಕ್ ಇನ್ನೊಂದು 15 ನಿಮಿಷದಲ್ಲಿ ವಿಡಿಯೋ ಕೂಡ ಲೈವ್ ಆಗಿಬಿಡುತ್ತೆ. ಸೊ ಈ ಹರಾಜಿನಲ್ಲಿ ಪಾಲ್ಗೊಳ್ಳಲು ಮಿಡ್ ಆ್ಯಂಡ್ ಕಾರ್ನರ್ ಸೈಟ್ ಎರಡಕ್ಕೂ ವಿತ್ ಕಮರ್ಷಿಯಲ್ ಸೈಟು ಅಲ್ಲ, ಮಿಡ್ ಆ್ಯಂಡ್ ಕಾರ್ನರ್ ಸೈಟ್ಗೆ 9ನೇ ತಾರೀಕು 12ನೇ ತಿಂಗಳು, ಅಂದರೆ ಡಿಸೆಂಬರ್ 9 ಲಾಸ್ಟ್ ಡೇ ಬೆಳಗ್ಗೆ 11:00ವರೆಗೂ. ಕಮರ್ಷಿಯಲ್ ಪ್ರಾಪರ್ಟಿ ಕೂಡ ಮಲ್ಟಿಪಲ್ ಡಿಸ್ಟ್ರಿಕ್ಟ್ಸಲ್ಲಿದೆ, ಅದಕ್ಕೇನಾದರೂ ಪಾರ್ಟಿಸಿಪೇಟ್ ಮಾಡೋಂಗಿದ್ರೆ 12ನೇ ತಾರೀಕು. ಓಕೆ, ಟೋಟಲ್ 250 ಪ್ರಾಪರ್ಟಿನ 4 ಸೆಗ್ಮೆಂಟಲ್ಲಿ 1ರಿಂದ 60. ಓಕೆ, 9ನೇ ತಾರೀಕು ಲಾಸ್ಟ್ ಡೇಟ್ ಮುಗಿದ್ರೆ 10ನೇ ತಾರೀಕು 9ರಿಂದ 10 ಸ್ಲಾಟ್ 1, 10ರಿಂದ 11 ಸ್ಲಾಟ್ 2. ಸ್ಲಾಟ್ 1 ಅಂದರೆ 1ರಿಂದ ಸೈಟ್ ನಂಬರ್ ಸೀರಿಯಲ್ ನಂಬರ್ 60ವರೆಗೂ, 61ರಿಂದ 138, 139ರಿಂದ 227, 228ರಿಂದ 243 ಈ ಥರ ಸ್ಲಾಟ್ಸ್ ಇದೆ. ಥರ್ಡ್ ಸ್ಲಾಟು 12ರಿಂದ 13, ಫೋರ್ತ್ ಸ್ಲಾಟು 12ರಿಂದ 13. ಸೊ ಐ ಥಿಂಕ್ ಫೋರ್ತ್ ಸ್ಲಾಟಲ್ಲಿ ಕಮರ್ಷಿಯಲ್ ಪ್ರಾಪರ್ಟೀಸ್ ಎಲ್ಲ ಇದೆ. ಹಾಗಾಗಿ ಕಮರ್ಷಿಯಲ್ ಪ್ರಾಪರ್ಟಿಗೆ ಬಿಟ್ ಸಬ್ಮಿಟ್ ಮಾಡಲು 12ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಬೆಳಗ್ಗೆ 11 ಗಂಟೆ ಮುಗಿದ ತಕ್ಷಣ 12 ಗಂಟೆಯಿಂದ ಆಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಕಮರ್ಷಿಯಲ್ ಪ್ರಾಪರ್ಟಿಗೆ. ಸೊ ಇದು ಬಂದ್ಬಿಟ್ಟು ಬೇಸಿಕ್ ಆಗಿ ಈ ಥರ ಎಲ್ಲ ನೋಡ್ಕೋಬೇಕು. ಸೊ ಇನ್ನು ಮೇಲೆ ನೋಡಿ, ಕ್ರಮ ಸಂಖ್ಯೆ ಬೇರೆ, ಸೈಟ್ ನಂಬರ್ ಬೇರೆ, ಗಮನದಲ್ಲಿ ಇಟ್ಕೊಳ್ಳಿ. ವರ್ಗ EWS MIG LIG ಎಲ್ಲ ಬರುತ್ತೆ. ಇದು ಆಕ್ಷನ್ ಆಗಿರೋದ್ರಿಂದ ನಿಮ್ಮ ಹತ್ರ ಆಲ್ರೆಡಿ ಸೈಟ್ ಇದೆ, ನಮ್ಮ ತಂದೆದಿದೆ, ನಮ್ಮ ತಮ್ಮಂದಿದೆ, ಅಣ್ಣಂದಿದೆ, ಇದು ಯಾವುದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇಟ್ಸ್ ಅನ್ ಓಪನ್ ಮಾರ್ಕೆಟ್ ಆಕ್ಷನ್ ಆಗಿರೋದ್ರಿಂದ ನೀವು ಇಲ್ಲಿ ಕೂಗಿ ತೊಗೊಳೋದ್ರಿಂದ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ನಿಮ್ಮ ಹತ್ರ ಎಷ್ಟೇ ಸೈಟ್ ಇರ್ಬೋದು, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಏನೇ ಇದ್ರೂ ಆಕ್ಷನ್ ಆಗಿರೋದ್ರಿಂದ ಇಟ್ಸ್ ಓಪನ್ ಮಾರ್ಕೆಟ್ ಸೆಲ್. ಇದೊಂಥರ ಫೆಸಿಲಿಟಿ ಗೌರ್ಮೆಂಟ್ ಕಡೆಯಿಂದ ನೀವು
ನಿಮ್ಮ ಫಿನಾನ್ಷಿಯಲ್ಗೆ ತಕ್ಕ ಮಟ್ಟಿಗೆ ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ, ಏನಕ್ಕಿದೆ ಆ ಥರ ನೀವು ಎಷ್ಟು ಬೇಕಾದಷ್ಟು ಕೂಡ ಇದರಲ್ಲಿ ಬೈ ಮಾಡ್ಬೋದು, ನೋ ರಿಸ್ಟ್ರಿಕ್ಷನ್. ಓಕೆ, ಸೊ ಇದನ್ನು ಹೆಂಗೆ ಓದ್ಕೋಬೇಕು ಅಂತಂದರೆ, ಸೊ ಆಮೇಲೆ EWS ಇನ್ಕಮ್ ಸರ್ಟಿಫಿಕೇಟು ಅದು ಇದು ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ ಸೈಟ್ ಬೇಕು, ಏನು ರೇಟ್ ಇದೆ, ನಿಮ್ಮದು ರಿಕ್ವೈರ್ಮೆಂಟ್ ಪ್ರಕಾರ ನೀವು ಪಾರ್ಟಿಸಿಪೇಟ್ ಮಾಡಿ ಬೈ ಮಾಡ್ಬೋದು. ಓಕೆ, ಸೆಕೆಂಡ್ ಥಿಂಗ್, ಡೈಮೆನ್ಷನ್ ನೋಡಿ, ಪೂರ್ವದಿಂದ ಪಶ್ಚಿಮಕ್ಕೆ 3.7. ಸೊ ಪ್ರತಿಯೊಂದೂ ಡೈಮೆನ್ಷನ್ನು ಕೂಡ ಮೀಟ್ರಲ್ಲಿ ಕೊಟ್ಟಿದ್ದಾರೆ. 1 ಮೀಟರ್ ಅಂದರೆ 3 ಅಡಿ ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ 9 ಅಂದರೆ 9, 3, 27, 28 ಅಡಿ, 40 ಅಡಿ, 30 ಅಡಿ ಜಾಗ ಅಂದ್ಕೊಳ್ಳಿ. 3.7 ಅಂದರೆ 4 ಇಟ್ಕೊಂಡ್ರು 4 3 12, 11 ಅಡಿ ಜಾಗ ಇದು. ಒಂದು ಸೈಡ್ 6 ಅಂದರೆ ಹತ್ತತ್ರ 19.25, 19 ಮುಕ್ಕಾಲು, 20 ಅಡಿ ಜಾಗ ಬರುತ್ತೆ ಇದು. ಓಕೆ, ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಸೊ ಟೋಟಲ್ 420, ಓಕೆ, ಟೋಟಲ್ ಆಗಿ 42.75 ಅಂದರೆ ಇದನ್ನ ಇಂಟು 10.7 ಮಾಡಿದ್ರೆ ಇದು ಹತ್ತತ್ರ 457 ಅಡಿ ಇರುವಂತಹ ಸೈಟ್ ಇದು. ಸೊ ರಫ್ಲಿ ಇಲ್ಲಿ ಪ್ರಕಾರನೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ನೋಡಿ 400, ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ 42.75 ಇಂಟು ಮಂಡಳಿ ದರ ಪ್ರತಿ ಚದುರ ಮೀಟರ್ಗೆ ಕೊಟ್ಟರೆ 15,070. ಈ ಸೈಟ್ ನಿಮ್ಗೆ ಏನಾದರೂ ಬೇಸಿಕ್ ಪ್ರೈಸಲ್ಲಿ ಸಿಕ್ಕರೆ ಹತ್ತತ್ರ 6.5 ಲಕ್ಷಕ್ಕೆ ಸಿಕ್ಬಿಡುತ್ತೆ. ಇಲ್ಲಿಂದನೇ ಅದು ಪ್ರೈಸು ಸ್ಟಾರ್ಟ್ ಆಗೋದು. ಮಿನಿಮಮ್ 2 ಬಿಡ್ ಮಾಡಿದ್ರು ಓಕೆ, ನಿಮ್ಗೆ ಇದು ಒಂದು ಹತ್ತತ್ರ 6.75, 6-7 ಲಕ್ಷಕ್ಕೆ ಹಿಂಗೆ ಸಿಗುತ್ತೆ. ಓಕೆ, ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ಸ್ಕ್ವೇರ್ ಮೀಟರ್ ಫೀಟಲ್ಲಿ ನೋಡ್ಕೊಂಡಿದ್ರೆ 42 ಡಿವೈಡ್ ಇಂಟು 10.7 ಮಾಡಿ ಈ ಅಮೌಂಟನ್ನ ಹೆಂಗೆ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ 15,070 ಡಿವೈಡೆಡ್ ಬೈ 10.7. ಸೊ ಇದು ಬಂದ್ಬಿಟ್ಟು 1,408 ರೂಪಾಯಿ ಪರ್ ಅಡಿ. ಓಕೆ, ಸೊ ಕ್ಲೋಸ್ ಟು ಇರುತ್ತೆ. ಸೊ ಇದಕ್ಕೆ ಆರಂಭಿಕ ಠಾವಣ 50,000. ಈ ಥರ ನೀವು ಓದ್ಕೋಬೇಕು. ಎಲ್ಲೆಲ್ಲಿ ಈ ಪಾಯಿಂಟ್ ಎಲ್ಲ ಬರುತ್ತಲ್ಲ, ಇವೆಲ್ಲ ಕಾರ್ನರ್ ಸೈಟು, ಸ್ವಲ್ಪ ಆಡ್ ಡೈಮೆನ್ಷನ್, ಕ್ಲಿಯರ್ಫುಲ್ ಆಗಿರಿ. ಓಕೆ, ಸೊ ಇಲ್ಲಿ ನೋಡಿ, ಬಾಗಲಕೋಟ್ ಬೆಳಗಿ ಬಡಾವಣೆಯಲ್ಲಿ 9/12 ಅಂದರೆ ಇಟ್ಸ್ ಪ್ಯೂರ್ LIG 3040 ಸೈಟ್ ಅಂತ ನಾವು ಲಾರ್ಜರ್ಲಿ ಇದ್ರ ಬಗ್ಗೆ ಮಾತಾಡ್ತೀವಿ. ಸೊ ಇಲ್ಲಿ ನೋಡಿ, ಸಿಕ್ಕೇರಿಯಲ್ಲಿ 15,000 ಅಂದರೆ ಅಪ್ರಾಕ್ಸಿಮೇಟ್ಲಿ 1,400 ಬರುತ್ತೆ. ಬಟ್ 1,500 ಅನ್ಕೊಳ್ಳೋಣ, ಅದು ಯಾಕಂದರೆ 2 ಬಿಡ್ ಎಲ್ಲ ಮಾಡಿ ಅಲ್ಲಿಗೆ ಬಂದ್ಬಿಡುತ್ತೆ. ಸೊ ಇಲ್ಲಿ 1,500 ರೂಪಾಯಲ್ಲಿದೆ. ಜಮಖಂಡಿ ಬಡಾವಣೆಯಲ್ಲಿ 1,800 ರೂಪಾಯಿ ಹತ್ತತ್ರ ಇದೆ. ಬೆಳಗಿಯಲ್ಲಿ 6,400 ಅಂದರೆ 6,500 ರೂಪಾಯಿ ಹತ್ತತ್ರ ರೇಟ್ ಇದೆ. ಆಂಧ್ರಾಳು ಬಳ್ಳಾರಿಯಲ್ಲಿ ಎಲ್ಲ ಬಡಾವಣೆಯಲ್ಲೂ ಕೂಡ ಬಂದಿದೆ. ಆಂಧ್ರಾಳು ಬಡಾವಣೆಯಲ್ಲಿ 1,400 ರೂಪಾಯಿ ಸ್ಕ್ವೇರ್ ಫೀಟ್ನಿಂದ ಸ್ಟಾರ್ಟ್ ಆಗುತ್ತೆ. ಗುಗ್ರಟ್ಟಿಯಲ್ಲಿ 9,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, 950 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಗುಗ್ರಟ್ಟಿಯಲ್ಲಿ ಕೂಡ ಒಳ್ಳೊಳ್ಳೆ ಸೈಟ್ಸ್ ಇದೆ, ತುಂಬ ಒಳ್ಳೆ ಲೇಔಟು. ಓಕೆ, ತೆಕ್ಕನಕೋಟೆ ಬಡಾವಣೆ ಬಳ್ಳಾರಿ ಜಿಲ್ಲೆಗೆ 500 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಂದ ಇದೆ. ಬಳ್ಳಾರಿ ಹುಲ್ಕುಂದಿ ಮುಂಡ್ರಗಿ, ಇದು ರೀಸೆಂಟ್ ಲೇಔಟ್. ಇದನ್ನು ರೀಸೆಂಟಾಗಿ ಹೋದ ವರ್ಷನೇ ಅಲೋಕೇಟ್ ಮಾಡ್ದಂಗೆ ಕಾಣುತ್ತೆ, ನನಗೆ ನೆನಪಿದೆ ಇದು. ಇದರಲ್ಲೂ ಕೂಡ ಆಪ್ಷನ್ ಬಿಟ್ಟಿದ್ದಾರೆ. ಸೊ 10,000 ಅಂದರೆ 1,000 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ಬಂದಿದೆ. ಬಳ್ಳಾರಿ ಕೂಣಗಲ್ ಬಡಾವಣೆ ಅಗೇನ್ 1,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಬೀದರ್ ಚಟ್ಟಾ ಬಡಾವಣೆ ನಿವೇಶನ 1,100 ರೂಪಾಯಿ. ಆ ಡಿಸ್ಟಿಕ್ನವರು ಪ್ಲೀಸ್ ಅಲ್ಲೇ ಟಾರ್ಗೆಟ್ ಮಾಡಿ ಫಸ್ಟು ಇನ್ವೆಸ್ಟ್ಮೆಂಟ್ ಅಂತಂದರೆ, ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಅವೇರ್ನೆಸ್ ಇನ್ನೂ ಕಮ್ಮಿ ಇದೆ. ನಿಮ್ಮ ನೆಟ್ವರ್ಕು ಎಲ್ಲರಿಗೂ ಶೇರ್ ಮಾಡಿ. ಸೊ ಚಿಕ್ಕಮಂಗ್ಳೂರು ಕಡೂರು ಬಂದಿತ್ತು, ಕಡೂರು ಅಲಾಟ್ಮೆಂಟಿಗೂ ಬಂದಿತ್ತು. ಬಟ್ ಈಗ ನೋಡಿ, ಕಡೂರಲ್ಲಿ ಕಮರ್ಷಿಯಲ್ಲು ಪ್ರಾಪರ್ಟಿ ಕೂಡ ಮೇನ್ ರೋಡಿಗಿದೆ, ಶಿವಮೊಗ್ಗ ರೋಡ್ಗೆ. ಅದನ್ನು ಕೆಳಗಡೆ ತೋರಿಸ್ತೀನಿ. ಸೊ ಇಲ್ಲಿ 1,300 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿದೆ. ತುಂಬ ಹತ್ತಿರದಲ್ಲಿ ಮೇನ್ ರೋಡ್ಗೆ ಇದೆ. ನಾವು ಜಿಯೋ ಟ್ಯಾಗಲ್ಲಿ ನೋಡಿದ್ರೆ ಕಡೂರು ತೋರಿಸ್ತೀನಿ ನೋಡಿ, ಕಡೂರು ಅಂತ ತೋರಿಸ್ಬಿಡ್ತೀನಿ. ಕೇಳಿಸಿ, ಟಿಪ್ ಟೂರ್ ಕಡೂರು. ಕಡೂರು ಸಿಟಿಗೆ ಮುಟ್ಟೋಕ್ಕಿಂತ ಮೊದಲು ಸೈಟ್ ನಂಬರ್ 111 ಎಲ್ಲೆಲ್ಲ ತುಂಬ ಚೆನ್ನಾಗಿದೆ. ಓಕೆ, ಸೊ ರಿವ್ಯೂ ಮಾಡ್ತೀನಿ ಅದನ್ನು ಕಂಪ್ಲೀಟ್ ಆಗಿ. ಸೊ ಹಿರಿಯೂರು ಯರದಕಟ್ಟೆ ಐ ಥಿಂಕ್ 800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಆಕ್ಷನಲ್ಲಿ ಇಲ್ಲಿ 1,500 ಮೇಲೆ ಹೋಗ್ತಾ ಇದೆ. ಒಂದೇ ಒಂದು ಸೈಟ್ ಉಳಿದಿದೆ. ಐ ಥಿಂಕ್ ಮೋಸ್ಟ್ಲಿ ಎಲ್ಲ ಖಾಲಿ ಆದಂಗೆ ಕಾಣ್ತದೆ. ಇನ್ಕೇನು ಯರದಕಟ್ಟೆಯಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಕಮ್ ಟು ಮೀ, ಐ ಹ್ಯಾವ್ 2 sites. ಐ ವಿಲ್ ಗಿವ್ ಯು ಬೆಸ್ಟ್ ಪ್ರೈಸ್. ಮದಕರಿಪುರದಲ್ಲೂ ಕೂಡ 1-2 ಹಂತದಲ್ಲಿ ಒಂದು 10-20 ಸೈಟ್ ಎಲ್ಲ ಹೋದ ಸಲ ಬಂದಿತ್ತು. ಈ ಸಲ ಒಂದೇ ಒಂದು ಉಳ್ದಂಗಿದೆ. ಚಿತ್ರದುರ್ಗ ಕೆಳಗೋಟೆ 2ನೇ ಹಂತ, ಇದು ಆಲ್ರೆಡಿ ಡೆವಲಪ್ಡ್ ಆಗಿರುವಂಥ ಜಾಗ ಇದು. ಅದಕ್ಕಾಗಿ ಹತ್ತತ್ರ ಪ್ರೈಸ್ 2,000 ಇದೆ ಇಲ್ಲಿ ಪರ್ ಸ್ಕ್ವೇರ್ ಫೀಟು. ಅದೇ ಓಕೆ, ಅದೇನು ಲೇಔಟಲ್ಲಿ ಕಾರ್ನರ್ ಸೈಟು 2,500 ಇದೆ.
ಹರಿಹರ ಅಮರಾವತಿ ಬಡಾವಣೆ. ಇಲ್ಲಿ ತುಂಬ ದಿವಸದಿಂದ ತುಂಬ ಸೈಟ್ಗಳೆಲ್ಲ ಬಂದ್ಬಿಟ್ಟಿದೆ. ಐ ಥಿಂಕ್ ಇದೊಂದು ಸೈಟ್ ಉಳ್ದಂಗಿದೆ. ಇದನ್ನು ಯಾರಾದ್ರೂ ತಗೋದ್ರೆ ಈ ಲೇಔಟ್ ಕ್ಲೀನ್ ಕೃಷ್ಣಪ್ಪ ಆಗಿರುತ್ತೆ. ಕುದುವಾಡ ಅಗೇನ್ ಮತ್ತೊಂದು ಆಪರ್ಚುನಿಟಿ. ಇದೊಂದು ಬೆಲ್ಟ್ ಏನಿದೆಯಲ್ಲ 2209 2208 ಇವು ಬಹಳ ದಿವಸದಿಂದನೂ ಹರಿದಾಡ್ತಾ ಇದೆ. ಓಕೆ, ಕೆಲವೊಬ್ರು ತಗೊಂತಾ ಇದ್ದಾರೆ, ಕೆಲವೊಬ್ರು ತಗೊಂತಾ ಇಲ್ಲ. ಐ ಥಿಂಕ್ ನನ್ನ ಪ್ರಕಾರ ಕುದುವಾಡದಲ್ಲಿ ಸಂಬಡಿ ಹೂ ಇಸ್ ಇನ್ ದಾವಣಗೆರೆ ಲುಕಿಂಗ್ ಟು ಇನ್ವೆಸ್ಟ್. ಓಕೆ, ತುಂಬ ದೊಡ್ಡ ದೊಡ್ಡ ಸೈಟ್ ಇದು. ಐ ಕಂಪ್ಲೀಟ್ಲಿ ಅಗ್ರಿ. ನೋಡಿ, ನಿಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿಲಿ ನಿಮ್ಮ ಅಣ್ಣ ತಮ್ಮಗಳು, ಅಳಿಯ ಮಾವುಗಳು, ನಿಮ್ಮ ತಂದೆಯವರ ಹೆಸರಲ್ಲೇ, ತಾಯಿಯವರ ಹೆಸರಲ್ಲೇ, ನಿಮ್ಮ ಸಿಸ್ಟರ್ ಹೆಸರಲ್ಲೇ ನೀವು ಜಾಯಿಂಟ್ ಅಕೌಂಟ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ. ಬಜೆಟ್ ಜಾಸ್ತಿ ಸರ್ಟನ್ಲಿ. ನೀವು ಇದನ್ನು ಮುಟ್ಟಿದ್ರೆ 50, 60, 80, 70 ಲಕ್ಷದವರೆಗೂ ಇದೆ ಪ್ರಾಪರ್ಟಿ, ಬಿಕಾಸ್ ಆಫ್ ಬಿಗ್ಗರ್ ಸೈಟ್ ಅಂತೇಳಿ. ಬಟ್ ಈ ಪ್ರೈಸ್ಗೆ ಈ ಲೇಔಟಲ್ಲಿ ಇಟ್ಸ್ ಅನ್ ಇಂಡೀಡ್ ಅ ಗ್ರೇಟ್ ಲೊಕೇಶನ್. ದಾವಣಗೆರೆ ಒಂದು ತೋರಿಸ್ಬಿಡ್ತೀನಿ. ಓಕೆ, ದಾವಣಗೆರೆ ಟುವರ್ಡ್ಸ್ ಸೀರಿಯಸ್ ಎಂಟೈರ್ ದಾವಣಗೆರೆ ಬೆಳೀತಾ ಇರೋದೇ ಈಗ ಬೈಪಾಸ್ ರೋಡಲ್ಲಿ. ಓಕೆ, ತುಂಬ ಚೆನ್ನಾಗಿರೋ ಎಕ್ಸ್ಟೆನ್ಷನ್ ಇದೆಲ್ಲ. ಕೆನ್ ಯು ಸೀ ದಿಸ್? ಇದೇ ಬೆಟಾಲಿಯನ್. ತುಂಬ ದೊಡ್ಡ ಸೈಟ್ ಮಾಡಿದ್ದಾರೆ. ಓಕೆ, ತುಂಬ ಚೆನ್ನಾಗಿರೋ ಲ್ಯಾಂಡ್ಸ್ಕೇಪ್ ಇದು. ನೋಡಿ, ಇಲ್ಲಿ ಯಾರಾದ್ರೂ ಹಾಕೊಂಡಿದ್ರೆ ಹಾಕೊಳ್ಳಿ. ಈ ಪ್ರೈಸ್ಗೆ 2300ಕ್ಕೆ ಇಟ್ಸ್ ಇಂಡೀಡ್ ಅ ಗ್ರೇಟ್ ಡೀಲ್. ಲಾಂಗ್ ಟರ್ಮಲ್ಲಿ ಇಟ್ ಹೀಲ್ಡ್ ಯು ವೇ ಬೆಟರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್ ಇನ್ ನಾರ್ತ್ ಕರ್ನಾಟಕದಲ್ಲಿ. ಅಮರ್ಗೋಳ ಲಾಸ್ಟ್ ಟೈಮು ಬಂದಿತ್ತು. ಈ ಸಲನೂ ಒಂದು 6-7 ಸೈಟ್ ಇದೆ. ಅಮರ್ಗೋಳ ಇನ್ ಬಿಟ್ವೀನ್ ಹುಬ್ಳಿ ಧಾರವಾಡ ಬರುತ್ತೆ. ಗೂಗಲ್ ರಿವ್ಯೂ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ. ತುಂಬ ಜನ ಗೊತ್ತಿದೆ ಆಲ್ರೆಡಿ. ಅಮರ್ಗೋಳ ತುಂಬ ಸಲ ಬಂದಿದೆ. ಅವಾಗಲೂ ಕೂಡ 18,000 ಇತ್ತು, ಈಗಲೂ ಕೂಡ 18,000 ಇದೆ, ವಿಚ್ ಇಸ್ ಅರೌಂಡ್ 1800 rupees per square feet. ತುಂಬ ಕಾಂಪ್ಯಾಕ್ಟು ಮತ್ತು ಚಿಕ್ಕ ಚಿಕ್ಕ ಸೈಟ್ ಎಲ್ಲ ಇದೆ. ಕಾಂಬಿನೇಷನ್ ಆಫ್ ಎಲ್ಲ ಇದೆ. ಇಟ್ಸ್ ಅ ಗುಡ್. ಹುಬ್ಳಿ ಧಾರವಾಡದಲ್ಲಿ ನೋಡ್ತಾ ಇದ್ರೆ ಹಾಸನ ಚನ್ನಪಟ್ಟಣ ಬಡಾವಣೆ. ಇದು ಎಲ್ಲರಿಗೂ ಕೇಳಿದ್ರೆ ಪ್ರೈಸ್ ಸ್ಲೈಟ್ಲಿ ಹೈ ಅನ್ಕೊಂತಾರೆ. ಬಟ್ ಹಾಸನದಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವಂತಹ ಒಳ್ಳೆ ಲೇಔಟ್ ಇದು. ಇನ್ ಕೇಸ್ ಹಾಸನದವ್ರು ಯಾರಾದರೂ ನೋಡ್ತಾ ಇದ್ರೆ ಪ್ರಾಬಬ್ಲಿ ನೋಡ್ಕೊಳ್ಳಿ. ಇದು ಹಾವೇರಿ ಅಗಸ್ನಹಳ್ಳಿ ಬಂದಿತ್ತು. ನನ್ನ ಮುಂದೆ ಒಂದು 25 ಸೈಟ್ ಅಲಾಟ್ ಆಗಿದೆ ಇಲ್ಲಿ. ಸಾರಿ, ಆಕ್ಷನಲ್ಲಿ ತೊಗೊಂಡಿದ್ದಾರೆ ತುಂಬ ಜನ. ಇದೊಂದು ಯಾವುದೋ ಸೈಟ್ ಉಳಿದಿದೆ. ಇದು ಹೋದರೆ ಈ ಲೇಔಟಲ್ಲಿ ಖಾಲಿ ಆದಂಗೆ ಕಾಣುತ್ತೆ. ರಾಣೆಬೆನ್ನೂರು ಫೇಸ್ 2 ಇದು ಒಂದು 3 ವರ್ಷದಿಂದ ಬರ್ತಾನೆ ಇದೆ. ತುಂಬ ಒಳ್ಳೆ ಲೇಔಟು. ಬೈಪಾಸ್ ಪಕ್ಕದಲ್ಲಿರುವಂಥ ಲೇಔಟ್ ಇದು. ಓಕೆ, ಪುನಾ ಬೆಂಗಳೂರಿಗೆ. ಹಾವೇರಿ ಡಿಸ್ಟಿಕಲ್ಲಿ ರಾಣೆಬೆನ್ನೂರು ತಾಲೂಕು ಇಸ್ ವೆಲ್ ಗ್ರೋಯಿಂಗ್ ಇನ್ ಟರ್ಮ್ಸ್ ಆಫ್ ಪ್ರತಿಯೊಂದು ವಿಷಯಗಳಲ್ಲೂ. ಇಂಡೀಡ್ ಅ ಗ್ರೇಟ್ ಲೊಕೇಶನ್. ತುಂಬ ಕನ್ಸ್ಟ್ರಕ್ಷನ್ ಹೌಸ್ ಆಗ್ತಾ ಇದೆ. ದೇರ್ ಆರ್ ವೆರಿ ಗುಡ್ ಲಿವಿಂಗ್ ಪೀಪಲ್ಲು. ಬಟ್ ಮಾರ್ಕೆಟ್ ಪ್ರೈಸ್ ತುಂಬ ಹೆವಿ ಇದೆ. ಹತ್ತತ್ರ ಲಾಸ್ಟ್ ಆಪ್ಷನಲ್ಲಿ 2100, 2200, 2300 ಕೊಟ್ಟಿರೋರೆಲ್ಲ ಇದ್ದಾರೆ. ಓಕೆ, ಆ್ಯಂಡ್ ಅವರೇಜ್ ನಿಮಗೆ ಈ ಬ್ಯೂಟಿಫುಲ್ 9/6, 30/40, 20/30 ಏನಾದರೂ ನಾರ್ತ್ ಎಲ್ಲ ಇದ್ದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಈ ಆಡ್ ಸೈಟ್ಗಳು ನಿಮಗೆ ಸಿಗೋ ಚಾನ್ಸ್ ಇದೆ ಕಮ್ಮಿ ರೇಟಿಗೆ. ಯು ಕ್ಯಾನ್ ಟ್ರೈ ದಿಸ್ ಆಲ್ಸೋ. ಇನ್ ಕೇಸ್ ಈ ಲೇಔಟಲ್ಲೂ ನಿಮಗೆ ಒಳ್ಳೆ ಕನ್ಸ್ಟ್ರಕ್ಷನ್ಗೆ ಒಂದು 30-40 ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಬೇಕಾದರೆ ಕಾಲ್ ಮಾಡಿ, ನನ್ನ ಹತ್ರ ಇದೆ. ಕೊಪ್ಪಳ ಗಣೇಶ್ ನಗರ ಬ್ಯೂಟಿಫುಲ್, ಜಸ್ಟ್ ಬಿಹೈಂಡ್ ರೈಲ್ವೆ ಸ್ಟೇಷನ್ ಇದೆ. ಕೊಪ್ಪಳ DC ಆಫೀಸು, ಇದು ಕೂಡ ಬಿಹೈಂಡ್ DC ಆಫೀಸು ಬೈಪಾಸ್ಗೆ ಅಟ್ಯಾಚ್ ಆಗಿದೆ. ಐ ಥಿಂಕ್ ಬ್ಯೂಟಿಫುಲ್. ಮಂಡ್ಯ ಚಿಕ್ಕೋನಹಳ್ಳಿ. ಮಂಡ್ಯ ಕೂಡ 2-3 ವರ್ಷದಿಂದ ಬ್ಯಾಕ್ ಟು ಬ್ಯಾಕ್ ಒಂದು 4, 10, 12 ಸೈಟ್ಗಳು ಬರ್ತಾನೆ ಇದೆ. ಹೋದ ಸಲನೂ ಒಂದು 2-3 ಸೈಟ್ ಇತ್ತು. ಈ ಸಲ ಇನ್ನೂ 2 ಸೈಟ್ ಬಂದಿದೆ. ಪಾಂಡವಪುರ ಕೆನ್ನಾಳು, ಇದೂ ಕೂಡ 3ನೇ ಸಲ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದು. ಫಸ್ಟ್ ಸಲ ಬಂದಾಗ ಇಲ್ಲಿ ರೇಟ್ ಓನ್ಲಿ 800 rupees ಇತ್ತು, ನಾನು ಅಬ್ಸರ್ವ್ ಮಾಡ್ದಂಗೆ. ಸಾರಿ ಇಫ್ ಐ ಆಮ್ ರಾಂಗ್, ಬಟ್ ಈಗ ಆಲ್ರೆಡಿ 13,000 ಅಂದರೆ 1300 ಸ್ಕ್ವೇರ್ ಫೀಟ್ ಹತ್ರ ಹೋಗಿದೆ. ಗುಡ್ ಲೊಕೇಶನ್ ಅಲ್ಲಿ ಹತ್ತಿರದವ್ರಿಗೆ, ಬೇರೆ ಯಾರಿಗೂ ಇನ್ವೆಸ್ಟ್ ಮಾಡೋಕ್ಕೇನಲ್ಲ. ಮೈಸೂರು ಕೆಂಚನಗೂಡು ಸಂಬಡಿ, ಮೈಸೂರು ಸೌತಲ್ಲಿ ಟುವರ್ಡ್ಸ್ ಬಂಡೀಪುರ ರೋಡಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದರೆ ಕೆಂಚನಗೂಡು ಇಸ್ ಅ ಗುಡ್ ಲೊಕೇಶನ್. ಐ ಥಿಂಕ್ ಎಲ್ಲ ಖಾಲಿ ಆಗಿದೆ. ಈ 4-5 ಸೈಟ್ಗಳು ತುಂಬ ದಿವಸ ಓಡಾಡ್ತಾ ಇದೆ ನೋಡಿ. ಸೊ ಮಾನ್ವಿ ಎಲ್ಲ ತುಂಬ ನಾರ್ತ್ ಕರ್ನಾಟಕ, ರಾಯಚೂರವರು ಅಲ್ಲಿ ಸುತ್ತಮುತ್ತ ಇರೋರು ಇದನ್ನು ನೋಡ್ಕೊಳ್ಳಿ. ಓಕೆ, ಅಪ್ಲೈ ಮಾಡಿ. ಸರ್ಟನ್ಲಿ ತಾಲೂಕು ಮಟ್ಟದಲ್ಲಿ ಪ್ರೈಸಸ್ ಚೆನ್ನಾಗೇ ಇರುತ್ತೆ. ಇಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಡೆವಲಪ್ಡ್ ಆಗಿರೋ ಏರಿಯಾಗಳು ಸಿಗೋದು ತುಂಬ ಕಷ್ಟ. ಇಲ್ಲಿಂದ ಆ ಲೇಔಟ್ ಬಗ್ಗೆ ರಿವ್ಯೂ ಮಾಡೋದು ಇಟ್ ಡೋಂಟ್ ಮೇಕ್ ಸೆನ್ಸ್ ನನ್ನ ಪ್ರಕಾರ. ಬಟ್ ಇನ್ಯಾರು ನೀವು ರಾಯಚೂರು ಮಾನವಿಯವರು ಇದ್ದರೆ ಕಮೆಂಟ್ ಮಾಡಿ ಹೇಗಿದೆ ಅಂತೇಳಿ, ಹೇಗೆ ಮಾರ್ಕೆಟ್ ರೇಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ರಾಬಬ್ಲಿ ಅದು ಇನ್ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ತುಮಕೂರು ಗೂಳೂರು ಕಾರ್ನರ್ ಸೈಟ್ ತುಂಬ ಆಡ್ ಸೈಟ್ ಇದೆ. ತುಂಬ ಆಡ್ ಸೈಟ್ ಇದೆ. ಕೆಲವೊಂದು ದೊಡ್ಡ ಸೈಟ್ ಇದೆ, ಕೆಲವೊಂದು ಚಿಕ್ಕ ಸೈಟ್ ಇದೆ. ಓಕೆ, ಪ್ರೈಸ್ ಆಲ್ರೆಡಿ ಹತ್ತತ್ರ 2000 rupees ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಪ್ರೀವಿಯಸ್ ಆಪ್ಷನಲ್ಲೂ ಕೂಡ 2500 ಹತ್ತತ್ರ ಎಲ್ಲ ಸೈಟ್ ಹೋಗಿತ್ತು.
ಓಕೆ, ಸೊ ಐ ಥಿಂಕ್ 2000 ಇಸ್ ಇಂಡಿಡ್ ಅ ಗ್ರೇಟ್ ಪ್ಲೇಸ್ ಈ ಲೊಕೇಶನ್ಗೆ. ಸಂಬಡಿ ತುಮಕೂರಲ್ಲಿ ಏನಾದರೂ ನೋಡ್ತಾ ಇದ್ರೆ ಏರ್ಪೋರ್ಟ್ ಬರ್ತಾ ಇದೆ ಅಂತ, ತುಂಬ ಕುಣಿಗಲ್ ರೋಡ್ಗೆ ಇರುವಂಥ ಲೇಔಟ್ ಇದು. ತುಮಕೂರು ಮೇಲೆ ಏನಾದರೂ ನಿಮಗೆ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದರೆ ದಿಸ್ ವುಡ್ ಬಿ ಅ ಲಾಸ್ಟ್ ಚಾನ್ಸ್. ಯಾಕಂದರೆ ಇದರಲ್ಲಿ ಇರೋದು LIG ಜಾಸ್ತಿ ಇದೆ, HIG ಒಂದು 2-3 ಸೈಟ್ ಇದೆ ಅಷ್ಟೇ. ಸೊ ಐ ಥಿಂಕ್ ಪ್ರಾಬಬ್ಲಿ ಈ ಸಲ ಇದರಲ್ಲಿ ಒಂದು 80% ಖಾಲಿ ಆಗೋ ಎಲ್ಲ ಇದು ಇದೆ. ನೀವು ತುಮಕೂರು ಗೂಳೂರು KHBಯಲ್ಲಿ ನಿಮ್ಗೆ ಏನಾದರೂ ಸೈಟ್ ಬೇಕಂದರೆ ಐ ಥಿಂಕ್ ಐ ಹ್ಯಾವ್ ಸಮ್ 30-40, 30-50, 40x40, ಒಂದೆರಡು ಕಾರ್ನರು, ಒಂದು ಮಿಡ್ ಸೈಟ್ ನನ್ನ ಹತ್ರ ನಮ್ಮ ಸಬ್ಸ್ಕ್ರೈಬರ್ಗಳದೇ ಇದೆ. ಓಕೆ, ನೀವೇನಾದರೂ ಓಕೆ ಅಂದರೆ ಐ ವಿಲ್ ಗಿವ್ ಯು ಗುಡ್ ಪ್ರೈಸ್ ಕಂಪೇರ್ ಟು ಆಕ್ಷನ್ ಪ್ರೈಸು. ನನಗೆ ಕಾಲ್ ಮಾಡಿ, ಐ ವಿಲ್ ಹೆಲ್ಪ್ ಯು ಆನ್ ದಟ್. ತುಮಕೂರು ಪಾವಗಡನ ಒಂದು 2-3 ಸಲ ಬಂದಿತ್ತು. ಲಾಸ್ಟ್ ಟೈಮ್ ಬಂದಾಗ 10-12 ಸೈಟ್ ಇತ್ತು. ಈ ಸಲ ಸ್ವಲ್ಪ ಕಮ್ಮಿ ಇದೆ. ಐ ಥಿಂಕ್ ಪೀಪಲ್ ಆರ್ ಬೈಯಿಂಗ್ ದೇರ್. ಟಿಪ್ 2 ರಿಡನಲ್ಲಿ ತುಂಬ ಸೈಟ್ಗಳು ರಿಪೀಟ್ ಆಗಿದೆ. ನಾನು ಕೇಳಿದ ಪ್ರಕಾರ ಪ್ರೈಸ್ ಏನೋ ಜಾಸ್ತಿ ಅಂತ ಹೇಳ್ತಾರೆ, ಬಟ್ ಐ ಡೋಂಟ್ ನೋ. ಬಟ್ ಲೋಕಲ್ ಅವರಿಗೆ ದಿಸ್ ಮೈಟ್ ಬಿ ಗುಡ್ ಅನ್ಕೊಂತೀನಿ. ಬಟ್ ತುಂಬ ಆಡ್ ಸೈಟ್ ಇದೆ, ಕೇರ್ಫುಲ್ಲಾಗಿ ಇನ್ವೆಸ್ಟ್ ಮಾಡಿ. ಸೊ ವಿಜಯಪುರದಲ್ಲಿ ಒಂದು 2-3 ಇದೆ. ತಾಳಿಕೋಟೆಯಲ್ಲಿ 1000 rupees per square feet, ಬಟ್ ತುಂಬ ದೊಡ್ಡ ಸೈಟ್ ಇದೆ. ಫೇಸ್ 2 ಲೊಕೇಶನ್ ನಾವು ಮಾಡಿದಾಗ ಗೊತ್ತಾಗುತ್ತೆ ಬಿಜಾಪುರದ್ದು. ವಿಜಯಪುರದಿಂದ ತುಂಬ ದೂರದಲ್ಲಿದೆ ತಾಳಿಕೋಟೆ. ದಟ್ಸ್ ವಾಟ್. ಓಕೆ, ಐ ಗಾಟ್ ಇಟ್. ಸೊ ತಾಳಿಕೋಟೆ 2 ಅಂತ. ಬೆಂಗಳೂರು ಸೂರ್ಯನಗರ ಫೇಸ್ 2. ಸೊ 2 ಅಲ್ಲಿ ಹತ್ತತ್ರ 10 ಸೈಟ್ ಬಂದಿದ್ದಾರೆ ಈ ಸಲ. ಕಾಂಬಿನೇಷನ್ ಆಫ್ LIG, MIG, HIG ಎರಡೂ ಇದೆ. ಒಂದು 900 square feet ಇಂದ ಸ್ಟಾರ್ಟ್ ಆಗಿಬಿಟ್ಟು ಚಿಕ್ಕ ಸೈಟ್ LIG ಯಾವುದು, ಸಾರಿ 20-30 ಸೈಟ್ ಯಾವುದೂ ಇಲ್ಲ. 1000 ಅಡಿಯಿಂದ 2500 ಅಡಿವರೆಗೂ ಕಾಂಬಿನೇಷನ್ ಇದೆ. ಲಾಸ್ಟ್ ಟೈಮ್ ಬಂದಾಗಲೂ 33,000 ಇತ್ತು, ವಿಚ್ ಇಸ್ 3,300. ಈ ಸಲನೂ ಅಷ್ಟೇ ಇದೆ. ಐ ಥಿಂಕ್ ಇಟ್ಸ್ ಅನದರ್ ಆಪರ್ಚುನಿಟಿ. ನನ್ನ ಪ್ರಕಾರ ಬೆಂಗಳೂರು ಅವರು ಇಷ್ಟೊಂದು ಕಮ್ಮಿ ಪ್ರೈಸಿಗೆ ಬೆಂಗಳೂರಲ್ಲಿ ಸಿಗ್ತಿರೋದು ಓನ್ಲಿ KHB ಕಡೆಯಿಂದ. ಅದು ಸೂರ್ಯನಗರ ಫೇಸ್ 2 ಮತ್ತು ಫೇಸ್ 3. ಪ್ರೀವಿಯಸ್ ಆಪ್ಷನಲ್ಲಿ ನಾನು ಇಫ್ ಐ ವಾಂಟ್ ಟು ಸಮ್ ಅಪ್ ಹೇಗಾಗಿತ್ತು ಅಂತಂದರೆ ಪ್ರಾಬಬಲಿ 4,500 ಆನ್ ಆವ್ರೇಜಲ್ಲಿ ತುಂಬ ಜನ ಸೈಟ್ ತೊಗೊಂಡಿದ್ದಾರೆ. ಈ ಒಂದು ಸೂರ್ಯನಗರ ಫೇಸ್ 2 ಅಲ್ಲಿ ತುಂಬ ಕನ್ಸ್ಟ್ರಕ್ಷನ್ ಹೌಸ್ ಇಲ್ಲ. ಆದರೂ ಕೂಡ ಜಸ್ಟ್ ಬಿಕಾಸ್ ಆಫ್ ಹ್ಯೂಜ್ ಡಿಮ್ಯಾಂಡ್ ಆ್ಯಂಡ್ ಲೆಸ್ ಸಪ್ಲೈ ಈ ಥರ ಪ್ರೈಸ್ ಫ್ಲಕ್ಚುಯೇಷನ್ ಇದೆ. ಪ್ಲಾನಿಂಗ್ ಮಾಡಿ ತುಂಬ ಚೆನ್ನಾಗಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ಇದೇ ಬೇಸಿಕ್ ಪ್ರೈಸಲ್ಲಿ ಸಿಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಟ್ರೈ ಮಾಡಿ. ಲಾಸ್ಟ್ ಟೈಮ್ ಕೂಡ ಒಂದು 2-3 ಜನಕ್ಕೆ ನಾನು ಕೊಡಿಸಿದ್ದೀನಿ ಬೇಸಿಕ್ ಪ್ರೈಸಲ್ಲಿ. ಪ್ಲಾನ್ ಮಾಡಿದ್ರೆ ಎಲ್ಲ ಆಗುತ್ತೆ. ಫೇಸ್ 3 ಅಗೇನ್ ಒಂದು 15 ಸೈಟ್ ಬಂದಿದೆ. ಇಟ್ಸ್ ಅಗೇನ್ ಕಾಂಬಿನೇಷನ್ ಆಫ್ ಅಗೇನ್ EWS, LIG, MIG, HIG ಎಲ್ಲ ಇದೆ. ಸೊ ಸೈಟ್ಗಳು 600 ಅಡಿಯಿಂದ 6,000 ಅಡಿವರೆಗೂ ಸೈಟ್ಗಳು ಇದೆ. HIG 2 ಎಲ್ಲ ತುಂಬ ದೊಡ್ಡ ಸೈಟ್ ಇದೆ. ಓಕೆ, ಸೊ 6,000 ಅಡಿ ಅಂದರೆ 6 ಗುಂಟೆ ಜಾಗ, ಹತ್ತತ್ರ 1/4 ಎಕರೆ ಜಾಗನೇ ಆಗಿಬಿಡುತ್ತೆ. ಸೊ ಇದು ಕೂಡ ಅಷ್ಟೇ 34,000 ಅಂದರೆ 3,300, 3,200 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ಲೇಔಟಲ್ಲೂ ಕೂಡ 3,300 ತೊಗೊಂಡವರು ಇದ್ದಾರೆ, 5,000 ಕೊಟ್ಟು 5,500 ಕೊಟ್ಟವರು ಇದ್ದಾರೆ. ಬೇಸ್ಡ್ ಆನ್ ದ ಫೇಸಿಂಗು, ರೋಡ್ಸು ಎಲ್ಲ ಸ್ವಲ್ಪ ಫ್ಲಕ್ಚುಯೇಷನ್ ಆಗುತ್ತೆ. ಅನದರ್ ರೀಸನ್, ತುಂಬ ಆ ಕಡೆ ಮೆಟ್ರೋ, STT ರೋಡು, ಎಕ್ಸ್ಟೆನ್ಷನ್ನು, ಫರ್ದರ್ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ದರ್ ಇಸ್ ಅ ಹ್ಯೂಜ್ ಡಿಮ್ಯಾಂಡ್ ಆ್ಯಂಡ್ ಲೆಸ್ ಸಪ್ಲೈ ಆ ಥರ. ಸೊ ಇನ್ನೆಲ್ಲ ವಾಣಿಜ್ಯಗಳು ಬಂದರೆ ಕಲಬುರಗಿಯಲ್ಲಿದೆ. ನಾನು ವಾಣಿಜ್ಯ ನಿವೇಶನಗಳ ಬಗ್ಗೆ ತುಂಬ ಏನು ಹೇಳಕ್ಕೆ ಹೋಗಲ್ಲ, ಪ್ರಿಟಿ ಮಚ್ ಜಿಯೋ ಟ್ಯಾಗ್ ಇರೋದ್ರಿಂದ ಮಾತಾಡ್ಬೋದು, ನೀವೇ ನೋಡ್ಕೋಬೋದು. ಬೆಳಗಾವಿ ಅಥಣಿಯಲ್ಲಿದೆ, ಬೀದರ್ಲಿದೆ, ಚಿಕ್ಕಮಂಗ್ಳೂರು, ಕಡೂರು, ಶಿವಮೊಗ್ಗ ಮೇನ್ ರೋಡಿಗೆ ಅಟ್ಯಾಚ್ ಆಗಿ ಕೆಲವೊಂದಿದೆ. ಓಕೆ, ಸೊ ಹಾಸನ್, ಚನ್ನಪಟ್ಟಣದಲ್ಲೂ ಕಂದಿದೆ. ತುಮಕೂರು ಗೂಳೂರಲ್ಲೂ ಕೂಡ 1-2-3 ವಾಣಿಜ್ಯ ನಿವೇಶನಗಳಿದೆ. ಓಕೆ, ಸೊ ಅವೆಲ್ಲ ಬಂದ್ಬಿಟ್ಟು ಹತ್ತತ್ರ 20 ಗುಂಟೆ 10 ಗುಂಟೆ ಜಾಗಗಳಿವೆಲ್ಲ. ಓಕೆ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನೀವು. ಇದನ್ನೇನಾದರೂ ನೀವು ತೊಗೊಳಕ್ಕೆ ಹೋದರೆ ಕೋಟಿಗಟ್ಟಲೆ ಆಗಿಬಿಡುತ್ತೆ. ಟಿಪ್ 2 ರಿಡನಲ್ಲಿ ಕೂಡ ಒಂದು ವಾಣಿಜ್ಯ ನಿವೇಶನ ಇದೆ. ಓಕೆ, ಸೊ ಫೇಸ್ 1ನಲ್ಲಿ ಅಂಗಡಿಗಳಿದೆ. ಅಂಗಡಿಗಳು ಅಂದ್ಕೊಳ್ಳೆ ತುಂಬ ಜನ 10x10 ಶಾಪ್ ಕಟ್ಟಿ ಹೊರಗಡೆ ಇಟ್ಟಿದ್ದಾರೆ ಅಂತ ತುಂಬ ಜನ ಕಾಲ್ ಮಾಡಿದ್ರು. ಇದು ಅಪಾರ್ಟ್ಮೆಂಟ್ ಮಧ್ಯದಲ್ಲಿ ಬರುವಂತಹ ಇವು ಶಾಪ್ಗಳು. ನೀವು ಹೋಗ್ಬಿಟ್ಟು ಕಂಡೀಷನ್ ಹೇಗಿದೆ ನೋಡಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಕಮರ್ಷಿಯಲ್ ಶಾಪ್ಸ್ಗಳು ಸೂರ್ಯನಗರ ಫೇಸ್ 1ಅಲ್ಲಿ ಒಂದು 10-20 ಇತ್ತು. ಪ್ರತಿ ಆಕ್ಷನಲ್ಲೂ ಒಂದೆರಡು ಹೋಗ್ತಾನೆ ಇದೆ. ಇನ್ನೊಂದು 2 ಉಳ್ದಂಗಿದೆ. ಹೋಗಿ ಚೆಕ್ ಮಾಡಿ, ಇಟ್ ವಿಲ್ ಬಿ ಗುಡ್. ಓಕೆ, ಸೊ ಆಕ್ಷನ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸಿಂಪಲ್, ಒಂದು ಆಧಾರ್, ಒಂದು ಪ್ಯಾನ್ ಕಾರ್ಡು, ನಾನೇನು ಫಾರ್ಮ್ ಡೌನ್ಲೋಡ್ ಮಾಡಿ ತೋರಿಸಿದ್ದಲ್ಲ ಆ ಫಾರ್ಮನ್ನು ತುಂಬಬೇಕಾಗುತ್ತೆ.
ವಿತ್ ದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಷ್ಟೇ. ಸೊ ಸೈಟ್ ಹೇಗಿದೆ ಹಾಗೆಯೇ ಎವ್ರಿಬಡಿ ಸ್ಟ್ರಾಂಗ್ಲಿ ಅಡ್ವೈಸ್ ಸೈಟನ್ನು ಹೋಗ್ಬಿಟ್ಟು ಲೊಕೇಶನ್ನ ನೋಡಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಸುಮ್ಮನೆ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಹೋದ್ಮೇಲೆ ಇದು ರಾಂಗ್ ಫೇಸಿಂಗ್ ಇದೆ, ಈ ನಂಬರ್ ರಾಂಗ್ ಇದೆ, ಸೈಟ್ ತಗ್ಗಲ್ಲಿದೆ, ಗುಂಡಿ ಇದೆ, ಲೈಟಿಂಗ್ ಕಂಬ ಇದೆ, TC ಇದೆ, ಬಂಡೆ ಇದೆ, ಓಕೆ, ಇಲ್ಲಿ ತುಂಬ ಧೂಳಿದೆ, ರಸ್ತೆಗೆ ದೂರ ಇದೆ, ಓಕೆ, ಸೊ ಹುಲ್ಲಿದೆ, ಕಡ್ಡಿ ಇದೆ, ಈ ಥರ ಹೋಗಿ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮದು AMD ಅಮೌಂಟ್ 50,000 ಲಾಸ್ ಆಗುತ್ತೆ. ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಯು, ಎವ್ರಿ ಪೆನ್ನಿ ಕೌಂಟ್ಸ್. ಸೊ ಹಾಗಾಗಿ ಸೈಟನ್ನು ನೋಡಿ ಪಾರ್ಟಿಸಿಪೇಟ್ ಮಾಡಿ. ಅದು ಬಿಟ್ಟರೆ ದೆರ್ ಇಸ್ ನೋ ಹೆವಿ ರಿಸ್ಟ್ರಿಕ್ಷನ್ ಏನಂತಾರೆ ಏನಿಲ್ಲ. ಸೊ ಪ್ರತಿ ಬಿಡ್ಡು ಕೂಡ 300 ರೂಪೀಸ್ ಚದರ ಮೀಟ್ರಿಗೆ ಇಂದ ಸ್ಟಾರ್ಟ್ ಆಗುತ್ತೆ. ಸೂರ್ಯನಗರ ಅಂಗಡಿಗಳು 10,000ದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹಾಕಿದ್ದಾರೆ. ಅದರ ಜೊತೆಗೆ ಇನ್ ಕೇಸ್ ಬಿಡ್ ಸಕ್ಸಸ್ ಆದರೆ ವಿತಿನ್ 3 ಡೇಸಲ್ಲಿ 25% ಕಟ್ಟಲೇಬೇಕು. ಓಕೆ, ಸೊ ಅಂದರೆ ಒಂದು 10 ಲಕ್ಷದ ಪ್ರಾಪರ್ಟಿ ನೀವೇನಾದರೂ ತೊಗೊಂಡಿದ್ರೆ 2.5 ಲಕ್ಷ ನೀವು ಇಮಿಡಿಯೇಟ್ ಪೇಮೆಂಟ್ ಕೊಡಲಿಕ್ಕೆ ರೆಡಿ ಇರಬೇಕು. ಅಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಎಲ್ಲ ಪೇಮೆಂಟು ಕೂಡ ಆನ್ಲೈನ್ ಇರುತ್ತೆ. ಇನ್ ಕೇಸ್ ನೀವು ಪಾರ್ಟಿಸಿಪೇಟ್ ಮಾಡಿ ಏನೋ ಸಕ್ಸಸ್ ಆದ್ರೆ ಕಮ್ ಬ್ಯಾಕ್ ಟು ಅಸ್, ವಿ ವಿಲ್ ಹೆಲ್ಪ್ ಯು ವಿತ್ ಆಲ್ ದ ಪ್ರಾಸೆಸ್. ಐ ವಿಲ್ ಓನ್ಲಿ ಹೆಲ್ಪ್ ಯು ವಿತ್ ಆಲ್ ದ ಪ್ರಾಸೆಸ್ ಬಿಕಾಸ್ ದೆರ್ ಇಸ್ ನೋ ವಿ ಹಿಯರ್, ಐ ಆಮ್ ಓನ್ಲಿ ಅಲೋನ್ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್. ಸೊ ಅದು ಬಿಟ್ಟರೆ ಏನೇ ಈ ವಿಡಿಯೋ ಪೂರ್ತಿ ನೀವು ನೋಡಿದ ಮೇಲೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನೇ ಕವರ್ ಮಾಡ್ತೀನಿ. ನನಗೂ ಆನ್ಸರ್ ಮಾಡೋಕ್ಕಾಗದೇ ಇರುವಂತಹ ಪ್ರಶ್ನೆಗಳನ್ನು ಇಲ್ಲಿ ನೋಡಿ. ಬಾಗಲಕೋಟೆಯಲ್ಲಿ ಇವ್ರಿಗೆಲ್ಲ ಫೋನ್ ಮಾಡಿ, ಬೆಳಗಾವಿಯವ್ರು ಇವ್ರಿಗೆ ಫೋನ್ ಮಾಡಿ, ಬಳ್ಳಾರಿಯವ್ರು ಇವ್ರಿಗೆ ಫೋನ್ ಮಾಡಿ, ಬೀದರ್ ಅವ್ರು ಇವ್ರಿಗೆ ಫೋನ್ ಮಾಡಿ, ಚಿಕ್ಕಮಗಳೂರವ್ರು ಇವ್ರಿಗೆ ಫೋನ್ ಮಾಡಿ, ಚಿತ್ರದುರ್ಗದವ್ರು ಇವ್ರಿಗೆ ಫೋನ್ ಮಾಡಿ. ಆ ರೆಸ್ಪೆಕ್ಟಿವ್ ಎಲ್ಲರದು ಡೀಟೇಲ್ಸ್ ಇದೆ, ಅವ್ರವ್ರಿಗೆ ಫೋನ್ ಮಾಡಿಬಿಟ್ಟು ನೀವು ಕೇಳ್ಕೊಬೋದು. ಓಕೆ, ಸೊ ದಟ್ಸ್ ಆಲ್. ಐ ಥಿಂಕ್ ಎವ್ರಿಥಿಂಗ್ ಇಸ್ ಕವರ್ಡ್. ಸೊ ನೀವು ಗೂಗಲ್ ಜಿಯೋ ಟ್ಯಾಗನ್ನು ಓಪನ್ ಮಾಡಿದ್ರೆ ಕರ್ನಾಟಕದಲ್ಲಿ ಎಲ್ಲ ಇದೆ. ಬೆಂಗಳೂರಿಂದನೇ ಹೋಗ್ಬಿಡೋಣ. ಓಕೆ, ಸೊ ಫೇಸ್ 3 ನೋಡಿ. ಓಕೆ, ಇಟ್ ಈಸ್ ವೆರಿ ಕ್ಲೋಸ್ ಟು ಸರ್ಜಾಪುರ್, ಅತ್ತಿಬೆಲೆ ಆ್ಯಂಡ್ ಚಂದಾಪುರ್. ಓಕೆ, ತುಂಬ ಚೆನ್ನಾಗಿ ಪ್ರೈವೇಟು ಕೂಡ ಸುತ್ತಮುತ್ತ ಬೆಳೀತಾ ಇದೆ. ನಾನು ಇದನ್ನು ಆಲ್ರೆಡಿ ಮಲ್ಟಿಪಲ್ ಟೈಮ್ಸ್ ಎಲ್ಲ ಹೇಳಿದ್ದೀನಿ. ಬಟ್ ಆದ್ರೂ ಎಲ್ಲ ಸೈಟ್ಗಳು ಮಲ್ಟಿಪಲ್ ಬ್ಲಾಕ್ಸಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಫೇಸ್ 2 is also one of the greatest. ಓಕೆ, ಫೇಸ್ 2 ಆಲ್ಸೋ ಎಕ್ಸಾಕ್ಟ್ಲಿ ಆನೇಕಲ್ಲು, ಚಂದಾಪುರ, ಜಿಗಣಿ ಮತ್ತು ಬೊಮ್ಮಸಂದ್ರ ಮಧ್ಯದಲ್ಲಿದೆ. ಎಲ್ಲ ಸುತ್ತಲೂ ಬೆಳ್ಕೊಂಡು ಬಂದಮೇಲೆ ಫೇಸ್ 2 ಬೆಳಿಲೇಬೇಕು. ತುಂಬ ಜನ ಅಲ್ಲಿ ಹೋದರು, ಸರ್ ಮನೆ ಇಲ್ಲ, ಅದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಸುತ್ತಲೂ ಬೆಳೆದ್ಮೇಲೆ ಎಲ್ಲ ಬಂದು ಎಲ್ಲ ಇಲ್ಲೇ ಸಿಗಾಕೊಳೋದು. ಸೊ ಆವಾಗ ನಿಮ್ಗೆ ಇಲ್ಲಿ ಬೇಕಂದರೆ ಸೈಟ್ ಸಿಗಲ್ಲ ಈ ಪ್ರೈಸ್ಗೆ. ಸೊ ಕೇರ್ಫುಲ್ ಆಗಿರಿ. ಓಕೆ, ಸೊ ಅದು ಬಿಟ್ಟರೆ ಅನದರ್ ಬೆಸ್ಟ್ ಒನ್ ಇಸ್ ಮೈಸೂರು. ಮೈಸೂರು ನೋಡಿ, ತುಂಬ ರಿವ್ಯೂ ಇನ್ ಡೀಟೇಲ್ ಹೋಗಲ್ಲ. ಜಸ್ಟ್ ಮೈಸೂರಿಂದ ಸೌತ್ಗೆ ಬನ್ನೇರ್ಘಟ್ಟ ಅಂತೀನಿ, ಬಂಡೀಪುರ ರೋಡ್ಗೆ ಇರುವಂತಹ ಲೇಔಟ್ ಇದು. ತುಂಬ ಒಳ್ಳೆ ಲೇಔಟು. ಸಿಟಿಯಿಂದ ನನಗನ್ಸಿದ ಮಟ್ಟಿಗೆ ಒಂದು 14-15 ಕಿಲೋಮೀಟರ್ ದೂರದಲ್ಲಿರಬೇಕು. ಬಟ್ ಕೆಲವೊಂದು ಕಾರ್ನರ್ ಸೈಟ್ಗಳ ಇದೆ, ಪಾರ್ಟಿಸಿಪೇಟ್ ಮಾಡಿ. ಮೈಸೂರಲ್ಲಿ ಇದೊಂದೇ ಆಪರ್ಚುನಿಟಿ ಇರೋದು. ಕೆನ್ನಾಲು ಬಂದ್ಬಿಟ್ಟು ನಿಮಗೆ ನೋಡಿ, ಮಂಡ್ಯಗೂ ಹತ್ರ, ಮೈಸೂರಿಗೂ ಹತ್ರ, ಎಕ್ಸ್ಪ್ರೆಸ್ ಹೈವೇ ಶ್ರೀರಂಗಪಟ್ಟಣಕ್ಕೂ ಹತ್ರ. ಓಕೆ, KRSಗೂ ತುಂಬ ಹತ್ರ. KRS ಇಂದ ನೀವು ಡ್ರೈವ್ ಮಾಡಿದ್ರೆ ಏನು ಮೋಸ್ಟ್ಲಿ ಒಂದು 10 ಕಿಲೋಮೀಟರ್ ಇಲ್ಲ 8-10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಸಂಬಡಿ ಮೈಸೂರು ಕಡೆ ನಮಗೆ ಒಂದು ಲ್ಯಾಂಡ್ ಬೇಕು ಇರಲಿ, ಆ ರೋಡಲ್ಲಿ KRS ಪಾಂಡವಪುರ ರೋಡ್ ಇದೆ ನೋಡಿ, ಇಲ್ಲಿದೆ. ಓಕೆ, ಯು ಕ್ಯಾನ್ ಸೆಲೆಕ್ಟ್ ದಿಸ್. ಮೈಸೂರಲ್ಲಿ ತುಂಬ ಕಾಸ್ಟ್ಲಿ ಆದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಮೈಸೂರಿಗೂ ಇಲ್ಲಿಂದ ಕ್ವಿಕ್ ಅಡ್ಡಾಡ್ಬೋದು. ಬೆಂಗಳೂರಿಗೂ ತುಂಬ ಹತ್ತಿರದಲ್ಲಿದೆ, ಇದನ್ನ ಇಟ್ಕೊಳ್ಳಿ. ಸೊ KR ಪೇಟೆಯಲ್ಲೂ ಕೂಡ 1-2 ಬಂದಿದೆ, ಸ್ವಲ್ಪ ಹಿಂದೆ ಒಳಗಡೆ ಇದೆ. ಲೋಕಲ್ ಯಾರಾದರೂ ಇದ್ದರೆ ಹಾಕ್ಕೊಳ್ಳಿ, ಸುಮ್ಮನೆ ಹೊರಗಡೆ ಕೂತ್ಕೊಂಡು ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಲೋಕಲ್ ಅವ್ರಿಗೆ ಆಗಲಿ, 1-2 ಸೈಟ್ ಇದ್ದಾಗ ಕಾಂಪಿಟೇಷನ್ ಕೊಡೋಕೆ ಹೋಗ್ಬೇಡಿ ಅಂತ ನನ್ನ ರಿಕ್ವೆಸ್ಟು. ತುಮಕೂರು, ಗೂಳೂರು. ಆ್ಯಸ್ ಐ ಟೋಲ್ಡ್ ಯು, ತುಮಕೂರು ಬಸ್ ಸ್ಟ್ಯಾಂಡಿಂದ ನೀವು ಗೂಳೂರು ಬರಬೇಕು ಅಂದರೆ ಕೇವಲ 6 ಕಿಲೋಮೀಟರ್ ಏನೋ ಅಷ್ಟೇ ದೂರದಲ್ಲಿದೆ. ಸೊ ನಾವು SIT ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇದೇನು ಜಂಕ್ಷನ್ ಇದೆಯಲ್ಲ, ಇದು ವಾಲ್ಮೀಕಿ ಜಂಕ್ಷನಿಂದ ನೀವು ಡ್ರೈವ್ ಮಾಡ್ಕೊಂಡು ಬಂದರೆ ವಿತಿನ್ 2 ಮಿನಿಟ್ಸಲ್ಲೇ ಬಂದುಬಿಡ್ತೀರಾ. ಓಕೆ, ವಿತಿನ್ 2 ಮಿನಿಟ್ಸು. ಒಳ್ಳೊಳ್ಳೆ ಪೋಡಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಸ್ಪೋರ್ಟ್ಸ್ ಅಕಾಡೆಮಿ ಇದೆ. ಓಕೆ, ಬಂದು ಗೂಳೂರಿಗೆ ತಲುಪಿಬಿಡ್ತೀರಾ. ಓಕೆ, ಸೊ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೊ ನೋಡಿ, ಪರ್ಮಿಟೇಷನ್ ಕಾಂಬಿನೇಷನ್ ಕಮರ್ಷಿಯಲ್ 2, ಕಮರ್ಷಿಯಲ್ 1 ಎಲ್ಲ ಕಡೆ ಇದೆ.
ಇದೇನು 32 ಇದೆಯಲ್ಲ, ಈ 32 ಮೇಲ್ಗಡೆ ಇಲ್ಲಿ ಬಂದರೆ ಇಲ್ಲೊಂದು 68 ಅಂತಿದೆ ಸೈಟ್ ನಂಬರು, ಅದು ಸೇಲ್ಗಿದೆ, ಫೋನ್ ಮಾಡಿ ಬೇಕಂದರೆ. ಸೊ ತುಮಕೂರು ಆದಮೇಲೆ ವಿಲ್ ಗೋ ಟು ಟಿಪ್ಟೂರ್. ಟಿಪ್ಟೂರ್ ಆಲ್ಸೋ ಗುಡ್, ಬಟ್ ಹೊರಗಡೆ ಯಾರು ಹೋಗ್ಬೇಡಿ. ಹೊಸದಾಗಿರೋ ಶಿವಮೊಗ್ಗ ಬೆಂಗಳೂರು ಬೈಪಾಸ್ ಏನಾಗಿದೆಯಲ್ಲ, ಅದ್ರ ಪಕ್ಕದಲ್ಲಿರುವಂಥ ಲೇಔಟು, ಒಂದು ಮನೆಯಲ್ಲ ಅಲ್ಲಿ, ಒಂದೆರಡು ಇಬ್ಬರು ಕಟ್ಟಿದ್ದಾರೆ ಯಾರೋ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಓಕೆ, ಸೊ ತುಂಬ ಹೈಟ್ ಪ್ಲೇಸ್ ಇದು. ಓಕೆ, ಶಿವಮೊಗ್ಗ ಹೈವೇ ಮೇನ್ ರೋಡಿಂದನೇ ಇದಕ್ಕೆ ಎಂಟ್ರಿ ಇರೋದು. ಒಂದು ಕಮರ್ಷಿಯಲ್ ಸೈಟ್ ಇದೆ, ಬಟ್ ಇಲ್ಲೆಲ್ಲ ಮುಂದೆ ಬೆಳೆದಾಗ ತುಂಬ ಅನುಕೂಲ ಆಗುತ್ತೆ. ಬಟ್ ಆಸ್ ಆಫ್ ನೌ ಇಟ್ಸ್ ಜಸ್ಟ್ ನಾರ್ಮಲ್ KHP ಲೇಔಟ್ ಅಷ್ಟೇ. ಹಾಸನ್ ನೋಡಿ, ಹಾಸನ್ನು ಚನ್ನಪಟ್ಟಣ ಏನು ಲೇಔಟ್ ಇದೆಯಲ್ಲ, ಮಧ್ಯದಲ್ಲಿದೆ, ಅದು ಸಿಟಿ ಮಧ್ಯದಲ್ಲಿದೆ, ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದೆ. ಇಲ್ಲಿ ನೋಡಿ ಮನೆಗಳು ಎಷ್ಟು ತುಂಬ್ಕೊಂಡ್ಬಿಟ್ಟಿದೆ. ಓಕೆ, ಬಟ್ 5,000 rupees ಪರ್ ಸ್ಕ್ವೇರ್ ಫೀಟ್ ಇದೆ. ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಸೊ ಇನ್ ಕೇಸ್ ನೀವು ಹಾಸನ್ ಸುತ್ತಮುತ್ತ ಇದ್ದು ಹಾಸನ್ಗೆ ಬಂದು ಕಮರ್ಷಿಯಲ್ ಸೈಟ್ಗಳು ನೋಡಿ ಏನಾದರೂ ಮಾಡಬೇಕು ಅನಿಸಿದ್ರೆ ಮೋಸ್ಟ್ಲಿ ಇದು ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಷ್ಟೇ. ಸೊ ಟಿಪ್ಟೂರ್ ಆಯಿತು, ಕಡೂರು ನಾನು ಆಲ್ರೆಡಿ ಹೇಳಿದ್ದೀನಿ, ಪಾಂಡವಪುರ, ಹಿರಿಯೂರು ನೋಡಿ ಗೈಸ್. ಹಿರಿಯೂರು ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಫಾರ್ ಇನ್ವೆಸ್ಟ್ಮೆಂಟ್. ಬಟ್ ಏನು ಮಾಡೋದು, ಒಂದೇ ಒಂದು ಸೈಟ್ ಇದೆ. ಇದು ಕೂಡ 126 ಲಾಸ್ಟ್ ಟೈಮ್ ಬಂದಿತ್ತು. ಮೋಸ್ಟ್ಲಿ ಇದು 1,500 ಮೇಲೆ ಹೋಗಿ ಮೋಸ್ಟ್ಲಿ ಗಿವ್ ಅಪ್ ಮಾಡಿದ್ದಾರೆ ಅನ್ಕೊತೀನಿ. ಐ ಥಿಂಕ್ ಇಟ್ಸ್ ಅಗೈನ್ ಪೂನಾ ಬೆಂಗಳೂರು ರೋಡಿಗೆ ಇರುವಂತಹ ಓಕೆ ಲೇಔಟ್ ಇದು. ಇಟ್ಸ್ ಮೋರ್ ದ್ಯಾನ್ ಮಲ್ಟಿಪಲ್ ಹೌಸಸ್ ಇದೆ. ಇದು ಓಲ್ಡ್ ಗೂಗಲ್ ಇಮೇಜು. ಈಗ ಆಲ್ರೆಡಿ ಒಂದು 10 ಎಕ್ಸ್ಟ್ರಾ ಮನೆ ಇದೆ ಇದು ಅಲ್ದಲ್ಲೇ. ಸೊ ನೋಡಿ, ಇದು ದಿಸ್ ಆಲ್ಸೋ ಗುಡ್ ಆಪ್ಷನ್ ಇನ್ ಕೇಸ್ ಇನ್ವೆಸ್ಟ್ ಮಾಡೋಂಗಿದ್ರೆ. ಬಟ್ ಒಂದೇ ಒಂದಿದೆ, ನೋಡಿ ಪಾರ್ಟಿಸಿಪೇಟ್ ಮಾಡಿ. ಸೊ ದಾವಣಗೆರೆ ಪ್ರತಿಯೊಂದು ಸೈಟು ಕೂಡ ಬೈಪಾಸ್ ಪಕ್ಕದಲ್ಲೇ ಇದೆ. ಅಗೇನ್ ಇಟ್ಸ್ ಅ ಗುಡ್ ಲೇಔಟ್. ಓಕೆ, ಬಟ್ ಬಿಗ್ ಸೈಟ್ಸ್, ಬಿಗ್ ಬಜೆಟ್, ಕೇರ್ಫುಲ್. ಸೊ ರಾಣೆಬೆನ್ನೂರು ಬನ್ನಿ, ದಿಸ್ ಆಲ್ಸೋ ವೆರಿ ನೈಸ್ ಲೇಔಟ್. ಐ ಟೋಲ್ಡ್ ಯು ರೈಟ್, ಪೂನಾ ಬೆಂಗಳೂರು ರೋಡ್ ಪಕ್ಕದಲ್ಲೇ ಇದೆ. ನೀವು ರಾಣೆಬೆನ್ನೂರು ಬಸ್ ಸ್ಟ್ಯಾಂಡಿಂದನೂ ಬರಬೇಕಂದ್ರೂ 4 ಕಿಲೋಮೀಟ್ರ್ ಇಲ್ಲ. ಇದು ಶ್ರೀ ತರಳುಬಾಳು ಸಿದ್ಧಗಂಗಾ ಸಿದ್ಧಗುರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆಯಲ್ಲ, ಅದಕ್ಕೂ ಕೂಡ ವಿತಿನ್ 1 ಕಿಲೋಮೀಟ್ರಲ್ಲೇ ಇದೆ. ಓಕೆ, ಈ ಲೇಔಟಲ್ಲಿ ಆಲ್ರೆಡಿ ಮೋರ್ ದೆನ್ 25-30 ಫ್ಯಾಮಿಲೀಸ್ ಆರ್ ಲಿವಿಂಗ್ ರೈಟ್ ನೌ ವಿತ್ ನ್ಯೂ ಹೌಸಸ್ ಬಿಲ್ಟ್. ಓಕೆ, ಈ 980 ಇದೆಯಲ್ಲ, ಸ್ವಲ್ಪ ಕೇರ್ಫುಲ್ ಆಗಿದೆ. ಇದು ಪ್ರತಿ ಸಲನೂ ಬರುತ್ತೆ, ಜನಗಳು 2,500-3,000 ಕೂಗ್ತಾರೆ. ಐ ಥಿಂಕ್ ದೆನ್ ದೇ ವಿಲ್ ಗಿವ್ ಅಪ್. ಓಕೆ, ಸೊ ಈ ಲೇಔಟ್ ಈ 971 ಕೂಡ ಹೋಸಲ ಇತ್ತು. ಇದು ಮೋಸ್ಟ್ಲಿ ಇದು ಕೂಡ 1-2 ಸಾವಿರ ಹೋಗ್ಬಿಟ್ಟು ಯಾರೋ ಬಿಟ್ಟಂಗೆ ಕಾಣುತ್ತೆ. ಕೇರ್ಫುಲ್ ಆಗಿ. ಸೊ ಬ್ಯಾಡಗಿ ನೆಕ್ಸ್ಟ್ ವಿಲ್ ಗೋ ಟು ಧಾರವಾಡ. ನೋಡಿ, ಅಮರ್ಗೋಳ ಈಸ್ ಇಫ್ ಯು ಸಿ ಧಾರವಾಡ ಆ್ಯಂಡ್ ಹುಬ್ಳಿ ಮಧ್ಯದಲ್ಲಿ ಬರೋದು ಅಮರ್ಗೋಳ ಲೇಔಟ್. ಓಕೆ, ಸ್ವಲ್ಪ ಮೇನ್ ರೋಡಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಬಟ್ ಇಟ್ಸ್ ಗುಡ್. ದರ್ ಆಲ್ರೆಡಿ ಕ್ಲೋಸ್ ಟು 200-300 ಫ್ಯಾಮಿಲೀಸ್ ಆರ್ ಲಿವಿಂಗ್ ಹಿಯರ್. ಓಕೆ, ಪರ್ಸ್ನಲಿ ನಾನು ಕೂಡ ಇಲ್ಲಿ ಹೋಗಿದ್ದೀನಿ. ಸಂಬಡಿ ಹೂ ವಾಂಟ್ ಟು ಗೆಟ್ ಸೆಟಲ್ ಡೌನ್ ಆರ್ ಲುಕಿಂಗ್ ಫಾರ್ ಗುಡ್ KHP ಲೇಔಟ್, ದಿಸ್ ವುಡ್ ಬಿ ಒನ್ ಆಫ್ ದ ಗುಡ್ ಆಪ್ಷನ್ ನನ್ನ ಪ್ರಕಾರ. ಸೊ ಅದೇ ಥರ ಬಾಗಲ್ಕೋಟಲ್ಲಿ ನೋಡಿ. ಬಾಗಲ್ಕೋಟ್ ಈಸ್ ನೆಕ್ಸ್ಟ್ ಚಂಡೀಗಢ ಓನ್ಲಿ. ಸೊ ಸಿಕ್ಕೇರಿ ಅಂತ ಹೇಳಿ. ಓಕೆ, ತುಂಬ ಚೆನ್ನಾಗಿರೋ ಲೇಔಟಲ್ಲಿ ಆಲ್ರೆಡಿ 150 ಫ್ಯಾಮಿಲಿ ಲಿವಿಂಗ್ ಇದೆ. ಆ ಕಡೆ ಎಂಡಿಂದ ಈ ಕಡೆ ಎಂಡ್ವರೆಗೂ ಪ್ರತಿಯೊಂದು ಮಲ್ಟಿಪಲ್ ಸೈಟ್ಸ್ ಕೂಡ ಇದೆ. ಜಸ್ಟ್ ನೀವು ನೋಡಿ ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗ್ತಾ ಇದೆ ಇಲ್ಲಿ. ಓಕೆ, ಇದನ್ನು ಏನು ಬಾಗಲ್ಕೋಟ್ ಅರ್ಬನ್ ಡೆವಲಪ್ಮೆಂಟ್ ಅವ್ರು ಮಾಡ್ತಾ ಇದ್ದಾರಾ, KHP ಅವ್ರು ಮಾಡ್ತಾ ಇದ್ದಾರಾ, ಇಲ್ಲ ಪ್ರೈವೇಟ್ ಅವ್ರು ಮಾಡ್ತಾ ಇದ್ದಾರೆ? ಇಲ್ಲಿ ನೋಡಿ, ಲುಕ್ ಅಟ್ ದಿಸ್ ಡಿಸೈನ್. ಓಕೆ, ಅದು ಬಿಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ದಿಸ್ ಆಲ್ ಹೌಸಿಂಗ್ ಬೋರ್ಡ್ ಸೊಸೈಟಿ. ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೀವೇನಾದರೂ ಬಾಗಲ್ಕೋಟಲ್ಲಿ ಇದ್ದರೆ ಸಟನ್ಲಿ, ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದ್ರು ಒಬ್ಬರು, ಅರ್ಬನ್ ಡೆವಲಪ್ಮೆಂಟ್ ಅವ್ರ ಕಡೆಯಿಂದ ಆಗ್ತಾ ಇದೆ ಅಂತೇಳಿ. ಸೊ ಐ ಥಿಂಕ್ ಸೆಕ್ಟರ್ ವೈಸ್ ಹಳೇದು ನೋಡಿ, ನವನಗರ ಹೆಂಗಿದೆ. ಮೈ ಗಾಡ್, ಲುಕ್ ಅಟ್ ದಿಸ್. ದೇರ್ ಇಸ್ ಅ ಚಂಡೀಗಢ ಫೀಲಿಂಗ್ ಬರ್ತಾ ಇದೆ ಸೆಕ್ಟರ್ ವೈಸು. ಓಕೆ, ಝೂಮ್ ಮಾಡಿದ್ರೆ ಸೆಕ್ಟರ್ ಕಾಣುತ್ತೆ ನಿಮಗೆ. ನವನಗರ ಸೆಕ್ಟರ್ 51, 63, 28, 58, 57. ಸೊ ಬೆಳಗಿದೆ. ಅಥಣಿ ಬೆಳಗಾವಿ ಡಿಸ್ಟಿಕಲ್ಲಿ ಬರುತ್ತೆ. ಅಥಣಿ
ಇಟ್ಸ್ ವೆರಿ ಕ್ಲೋಸ್ ಟು ಜಂಕ್ಷನ್. ಗುಡ್, ಅಲ್ಲಿವರೆಗೆ ಲೋಕಲ್ ಅವ್ರಿಗೆ ಒಂದೇ ಒಂದಿದೆ. ಓಕೆ, ಲಾಸ್ಟ್ ಸ್ಟಾಪಲ್ಲಿ ಹೋಗೋಣ, ಬೀದರ್ ಚಿಟ್ಟ. ಓಕೆ, ಕಾಂಬಿನೇಷನು ಬೆಳಿತಾನ ಇದೆ, ಬೆಳಿತಾನಲ್ಲ, ತುಂಬ ಆಡ್ ಸೈಟು. ಬಟ್ ಇಲ್ಲೊಂದು ಲೇಔಟ್ ಇದೆ, ಇದು ಹೋದ ಸಲನೂ ಬಂದಿತ್ತು, ಇಲ್ಲಿ ತುಂಬ ಜನ ತೊಗೊಂಡಿದ್ದಾರೆ. ಲಿಂಗರಾಜಪ್ಪ ಕಾಲೇಜ್ ಪಕ್ಕದಲ್ಲೇ. ಓಕೆ, ಈ ಸಲ ಮತ್ತೂ ಸ್ವಲ್ಪ ಬಂದಿದೆ, ಪಾರ್ಟಿಸಿಪೇಟ್ ಮಾಡಿ. ಐ ಥಿಂಕ್ ನಿಮಗೆ ಇನ್ನೂ ಏನಾದರೂ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಲೇಔಟ್ ಬಗ್ಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಪ್ರಾಬಬ್ಲಿ ಒಂದು 5-10 ಕಮೆಂಟು ಪರ್ಟಿಕ್ಯುಲರ್ ಲೊಕೇಶನ್ಗೆ ಬಂದರೆ ನಾನು ಒಂದು 15 ನಿಮಿಷ ಮತ್ತೊಂದು ವಿಡಿಯೋ ಮಾಡಿಕೊಡ್ತೀನಿ, ಎಲ್ಲ ಇನ್ವೆಸ್ಟಿಗೇಟ್ ಮಾಡಿ. ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ನೆಟ್ವರ್ಕಲ್ಲಿ ಯಾರಾದರೂ ಉಪಯೋಗ ಆದರೆ ಈ ವಿಡಿಯೋನ ಶೇರ್ ಮಾಡಿ. ಆನ್ ದಟ್ ನೋಟ್, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.